महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु
ಕನ್ನಡ ನಾಡಿನ ಜೀವನದಿ ಕಾವೇರಿ कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलम् ಹಸಿರು ನುಟ್ಟು ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತಗೊಂಡು ನವಮಗುವಿನಂತೆ ಕಂಗೊಳಿಸುತ್ತಿರುವ ಈ ದೃಶ್ಯ ಎಂಥ ಮನಮೋಹಕ. ನೋಡಲು ಎರಡು ಕಣ್ಣುಗಳೇ ಸಾಲವು. ಅದರಂತೆ ಈ ಕಾರ್ತಿಕನ ಹೃದಯ ಗದ್ದುಗೆ ಮಹಾರಾಣಿಯಾದ ಸುಮತಿ ನಿಜಕ್ಕೂ ನನ್ನ ಹೃದಯ ದೇವತೆ. ಅಂತೆ ಅವಳನ್ನು ನನ್ನ ದೇಹ ದೇಗುಲದ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಿ ಪ್ರೀತಿಯ ಪೂಜೆಯೊಂದಿಗೆ ಪ್ರೇಮಾಭಿಷೇಕ ಮಾಡುತ್ತಾ ಅಂತರಂಗದಲ್ಲಿ ಆರಾಧಿಸುತ್ತಿರುವೆ. ಏ ಸುಮತಿ, ಏ ಸುಮತಿ, ಈ ನನ್ನ ಆರಾಧನೆಯನ್ನಾಲಿಸಿ ಈ ಕಾರ್ತಿಕನ ಹೃದಯ ದೊಡತಿಯಾಗಲು ಬಾ ಸುಮತಿ, ಬಾ. ಶ್ರೀರಾಮಸೇಕ ಬಾಳ ಸಂಗನಿಗೆ ಶ್ರೀರಾಮಸೇಕ ಬಾಳ ಸಂಗನಿಗೆ ಪುಷ್ಪ ನಂಬರೇ ಶ್ರೀರಾಮಸೇಕ
ಪ್ರೇಮ ಸಂಗಮ ಜೊತೆಗೆ ತಂದೆ ಅರಿಸಿನ ನಿನ್ನೊಲವೇ ಪ್ರೇಮ ಇದೆ ಮನಸ್ಸು ಮನಸ್ಸು ತೆಗೆದು ಹಿಡಿದ ರಾಜ ಅದೆಲ್ಲ ಸರಿ. ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ಕನಸಿನ ದೋಣಿಯಲ್ಲಿ ಸಾಕೋದು ನಮ್ಮಂತ ಹದಿಹರಿಯದ ಒಳಗುಟ್ಟು. ಅಂಥದ್ರಲ್ಲಿ ಈ ವಯಸ್ಸಿನಲ್ಲಿ ಕನಸು ಕಾಣೋದು ಒಂಥರ ಆನಂದ ಅಲ್ವೇ? ಅಂತೂ ಕನಸಿನ ಬಗ್ಗೆ ರಿಸರ್ಚ್ ಮಾಡುತ್ತೀರಿ ಅಂದಂಗಾಯ್ತು. ನೋಡು ಸುಚಿತ್ರ, ಮನಸ್ಸೇ ಕನಸು ಕಾಣುವುದು ತುಂಬಾ ಸುಲಭ, ಆದರೆ ಅದನ್ನು ನನಸು ಮಾಡಿಸಿಕೊಳ್ಳುವುದು ತುಂಬಾ ಕಷ್ಟ. ಕನಸು ಅಂತ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋಗಿದ್ದೆ. ಅಲ್ಲಿ ನೀವಿರ್ಲಿಲ್ಲ. ಅದಕ್ಕೆ ಪ್ರತಿನಿತ್ಯ ಈ ಸಮಯದಲ್ಲಿ ನೀವು ಎಲ್ಲಿ ಇರ್ತೀರಾ ಅಂತ ನಾ ಹುಡುಕೊಂಡು ಇಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ನನ್ನ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡ್ತೀರಾ? ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲಿ ಎಎಸ್ಐಯವರ ಕೈಯಲ್ಲಿ ಕೊಟ್ಟು ಬರಬೇಕಾಗಿತ್ತು ನಿಮ್ಮ ಕಂಪ್ಲೇಂಟ್. ಕೊಡಬಹುದಾಗಿದ್ದೀನೋ ನಿಜ, ಆದ್ರೆ ನನ್ನ ವಸ್ತು ಕದ್ದಿರೋರು ನೀವೇ ಅಂದ್ಮೇಲೆ ಕಂಪ್ಲೇಂಟ್ ನಿಮ್ಗೆ ಕೊಟ್ರೆ ತಕ್ಕ ಪರಿಹಾರ ಸಿಗಬಹುದೇನೋ ಅಂತ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಓಕೆ, ನಿಮ್ಮ ಅಮೂಲ್ಯವಾದ ವಸ್ತು ಕಳುವಾಗಿದೆ ಅಂತ ನನ್ನೆದುರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಹೇಳಿದ್ರೆ ಖಂಡಿತವಾಗಿಯೂ ಹುಡುಕೊಡ್ತೀರಾ ತಾನೇ? ಯಾಕೆ, ನನ್ನ ಮೇಲೇನು ನಿಮಗೆ ಅನುಮಾನ? ಸರಿ, ಹಾಗಾದ್ರೆ ನನ್ನ ಕಳುವಾದ ಅಮೂಲ್ಯವಾದ ವಸ್ತು ಬೇರೆ ಯಾವುದೂ ಅಲ್ಲ, ಈ ನನ್ನ ಹೃದಯ. ಸುಚಿತ್ರ, ಅದನ್ನ ಕಟ್ಟೂರು ಬೇರೆ ಯಾರು ಅಲ್ಲ, ನೀವೇ ಕಾರ್ತಿಕ್, ನೀವೇ. ಸುಚಿತ್ರ, ವಾಟ್ ಯು ಮೀನ್? ಏನ್ ಹೇಳ್ತಾ ಇದೀಯ ನೀನು? ಎಸ್ ಕಾರ್ತಿಕ್, ಎಸ್. ನೋಡಿ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ನನ್ನ ಕನ್ಯಾವಸ್ಥೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಒಟ್ಟಿನಲ್ಲಿ ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಕಾರ್ತಿಕ್, ಐ ಲವ್ ಯು. ಸುಚಿತ್ರ, ನೀನು ನನ್ನ ಸ್ನೇಹಿತ, ಐ ಮೀನ್ ಈ ಊರಿನ ಗಣ್ಯ ವ್ಯಕ್ತಿಗಳಾದ ಡಾಕ್ಟರ್ ನಾಗರಾಜ್ ಅವರ ತಂಗಿಯೇ ನೀನು ಅಂದಾಗ ಅವರ ಆತ್ಮೀಯ ಬಂಧುವಿನಿಂದ ನನ್ನನ್ನು ಬಯಸುವುದು ತಪ್ಪಲ್ಲವೇ? ನೋಡಿ ಕಾರ್ತಿಕ್, ನೀವು ತಿಳ್ಕೊಂಡಿರೋದು ತಪ್ಪಾಗಿರ್ಬೋದು, ಆದ್ರೆ ನಾನು ಯಾವತ್ತೂ ತಪ್ಪು ತಿಳ್ಕೊಂಡಿಲ್ಲ. ನೀವು ನಮ್ಮ ಅಣ್ಣನ ಸ್ನೇಹಿತನೇ ಆಗಿರ್ಬೋದು, ಆದ್ರೆ ನಾನ್ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮನ್ನೇ ಮದುವೆ ಆಗ್ಬೇಕೆಂದು ನೂರಾರು ಕನಸುಗಳನ್ನ ಕೂಡ ಕಂಡಿದ್ದೀನಿ. ಇರಬಹುದು ಸುಚಿತ್ರ, ಆದರೆ ನಿನ್ನನ್ನು ಮದುವೆ ಆಗುವ ಆಸೆ ನನಗಿರಬೇಕಲ್ಲ. ಆದ್ರೆ ನಿಮ್ಮ ಮಾತಿನ ಅರ್ಥ ನನ್ನ ಕನಸಿನ ಭಾವನೆಗೆ ಯಾವ ಅರ್ಥನೇ ಇಲ್ವೋ? ನೋಡು ಸುಚಿತ್ರ, ಒಂದೇ ಕೈಯಿಂದ ಚಪ್ಪಲೆ ತಟ್ಟಲು ಬರುವಂತಿದ್ದರೆ ಕನಸಿನ ಕಲ್ಪನೆಗೆ ಅರ್ಥ ಸಿಗುತ್ತಿತ್ತು. ನೋಡಿ, ಆದರೆ ಒಂದೇ ಕೈಯಿಂದ ಚಪ್ಪಲೆ ತಟ್ಟಲು ಹೇಗೆ ಸಾಧ್ಯವೋ ಹಾಗೆ ಒಬ್ಬರ ಮನದಲ್ಲಿ ಅಂಕುರಿಸಿದ ಪ್ರೀತಿ ಮನಸ್ಸಿಲ್ಲದವನ ಮನ ಮುಟ್ಟಿಸಲು ಪ್ರಯತ್ನಿಸಿದರೆ ಕಲ್ಲು ಹಾಸಿಗೆ ಮೇಲೆ ಜೋಳದ ಕಾಲು ಚೆಲ್ಲಂತೆ. ಈ ರೀತಿ ಮಾತನಾಡಿ ನನ್ನ ದೂರ ಸರಿಸಿದ್ರೆ ಏನ್ ಪ್ರಯೋಜನ? ಈ ನನ್ನ ಕೈ ಜೊತೆ ನಿಮ್ಮ ಕೈ ಸೇರಿದ್ರೆ ಚಪ್ಪಾಳೆ ತಟ್ಟುವುದಲ್ಲವೇ? ಇದು ಹೇಗೆ ಸಾಧ್ಯ ಸುಚಿತ್ರ? ಮೊದಲು
ಆದ್ರೆ ಒಂದು ಮಾತ್ರ ಸತ್ಯ, ನಾನು ಮದುವೆ ಆಗುದಾದ್ರೆ ಅದು ನಿಮ್ಮ ಜೊತೆಯಲ್ಲಿ. ನನಗೆ ಮಾಂಗಲ್ಯ ಭಾಗ್ಯ ಸಿಗಬೇಕು ಆದ್ರೆ ನಿಮ್ಮ ಕೈಯಿಂದಲೇ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು. ನೋಡಿ ಕಾರ್ತಿಕ್, ನೀವೇನೇ ಹೇಳಿ ನಾನ್ ಮಾತ್ರ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಗಿರೋ ಅಂತೀರೋ ನಾನು ಹಾಗೆ ಇದು ತೋರಿಸ್ತೀನಿ. ಈಗ ಹೇಳಿದ್ರಲ್ಲ ಇವೆಲ್ಲ ಹಾಗೆ ಇರ್ತೀನಿ. ನಿಮ್ ಜೊತೆ ಜೀವನ ಸಂಗಾತಿಯಾಗಿ ಬಾಳ್ವೆ ಮಾಡ್ತೀನಿ, ನೆನಪಿಟ್ಕೊಳ್ಳಿ. ಓಹೋ, ಸಾಧ್ಯ ಅಸಾಧ್ಯದ ಮಾತು ಈ ಸಮಯದಲ್ಲಿ ನನಗಿಲ್ಲ ಮಿಸ್ಟರ್ ಕಾರ್ತಿಕ್. ನೋಡಿ, ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಇವತ್ತಲ್ಲ ನಾಳೆ ಬದಲಾಗ್ಲೇಬೇಕು. ಅಲ್ಲ, ನಾನು ಎಷ್ಟು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತೀನಿ ಅಂತ. ಹೀಗಿರುವಾಗ ಬುದ್ಧಿವಂತರಾದ ತಾವು ಹೃದಯ ಬಿಚ್ಚಿದ್ದಾರೆ ಅಂತ ಈ ನನ್ನ ಹೃದಯದಲ್ಲಿ ಮಲ್ಲಿಗೆ ಹೂವನ್ನ ಚೆಲ್ಲುವುದನ್ನು ಬಿಟ್ಟು ತಿಪ್ಪೆಗುಂಡಿ ಅಂತ ಭಾವಿಸಿ ಆ ತಿಪ್ಪೆಗುಂಡಿಯಲ್ಲಿ ತಿರಸ್ಕಾರದ ಮಾತುಗಳನ್ನು ಚೆಲ್ತಾ ಇದ್ದೀರಲ್ಲ, ಇದರ ಪ್ರತಿಕಾರದ ಸೇಡಿಗಾಗಿ ನಿಮ್ಮ ಮೇಲೆ ನಾನು ಸೇಡು ತೀರಿಸಿಕೊಂಡೆ ಹೋದ್ರೆ ಐ ಆಮ್ ನಾಟ್ ಸುಚಿತ್ರ. ಅಂಡರ್ಸ್ಟ್ಯಾಂಡ್? ಐ ನೋ ಬೆಟರ್ ಅಂಡರ್ಸ್ಟ್ಯಾಂಡ್. ದರ್ಶಿನಿ, ಕಾಯಂ ಫೈಲ್. ಏನು 2-3 ದಿನ ಅಂತ ನಾಪತ್ತೆಯಾಗಿ ಬಿಟ್ಟಿಯಂತೆ. ಸಿದ್ಧಶ್ರೀ ಫ್ಯಾಕ್ಟ್ರಿ ಕೂಡ ಹೋಗಿಳಿವೆ ಅಂತೆ ನೀನು. ಹೌದು ಕಾರ್ತಿಕ್, ಒಂದು ಮುಖ್ಯವಾದ ವಿಷಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಗಡಿಬಿಡಿಯಲ್ಲಿ ನಿನ್ನನ್ನು ಭೇಟಿ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಏನು ಅದು ಅಂತ ಮುಖ್ಯವಾದ ವಿಷಯ? ಹೇಳ್ತಿದ್ದೆ, ಆದರೆ ಯಾಕೋ ಆದರೆ ಅನ್ನೋ ಶಬ್ದ ನುಡಿದು ನನ್ನ ಕುತೂಹಲದ ಬಾಗಿಲಿಗೆ ಗೋಪುತೆ ಕೊಂಡಿ ಹಾಕಿಬಿಟ್ಟಿಯಲ್ಲ. ಆ ವಿಷಯ ನನ್ನ ಮುಂದೆ ಹೇಳಕ್ಕೆ ನಿನಗೆ ಸಂಕೋಚನ? ಹಾಗೇನಿಲ್ಲ ಕಾರ್ತಿಕ್, ಆ ಸಂತೋಷದ ವಿಷಯ ನಿನಗೆ ತಿಳಿಸಬಾರದು ಅಂತ ಸುಮತಿ ನನಗೆ ಕಟ್ಟಾಗ್ಲೇ ಮಾಡಿದಾಳೆ. ಯಾಕೆ? ಆ ಸಂತೋಷದ ವಿಷಯ ಅವಳ ಬಾಯಿಂದನೇ ನೀನು ಕೇಳಿ ತಿಳ್ಕೊಳ್ಬೇಕನ್ನೋದೇ ಅವಳ ಆಸೆ. ಶಶಾಂಕ್, ಸಂತೋಷದ ಆಶೆ ಸುಮತಿಯಿಂದ. ಶಶಾಂಕ್, ಇದಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಆ ಶುಭಗಳಿಗೆ ಈಗ ಕೂಡಿ ಬಂದಂತಾಗಿದೆ. ಹೌದು, ಆ ವಿಷಯ ಕೇಳಿದರೆ ನಿನ್ನ ಸಂತೋಷಕ್ಕೆ ಮಿತಿಯೇ ಇರೋದಿಲ್ಲ. ಆ ರಸಮಯ ನಿಮಿಷಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಸುಮತಿ ನಿನಗೆ ಮನೆಗೆ ಬರಲು ತಿಳಿಸಿದ್ದಾಳೆ. ನೀನು ಬರ್ತೀಯ ತಾನೇ? ಖಂಡಿತ ಬರ್ತೀನಿ ಶಶಾಂಕ್, ಖಂಡಿತ ಬರ್ತೀನಿ. ಆ ಸಂತೋಷ ವಿಷಯ ಏನು ಇರಬಹುದು ಏನೋ. ಅದಕ್ಕಾಕ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ಮೊದಲು ನೀನು ಮನೆಗಾದ್ರೂ ಬಾ, ಆಮೇಲೆ ಗೊತ್ತಾಗುತ್ತೆ ಆ ಸಂತೋಷದ ವಿಷಯ ಏನು ಅಂತ. ಬಾ ಹೋಗೋಣ. ನಡಿಯಪ್ಪ. ನನಗೂ ಅರ್ಜೆಂಟ್ ಆಗಿ HP ಅವರು ಫೋನ್ ಮಾಡಿದ್ರು. ಅವರು ಭೇಟಿ ಆಡಕ್ಕಂತೆ ನಾನು ಹೊರಟಿದ್ದೆ. ಲೋಕವೇ ಹೇಳಿದ ಮಾತಿದು, ವೇದದ ಸ್ವರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬರಬಾರದು, ನಾಳಿನ ಮೊದಲಲ್ಲಿ ಗೆಲ್ಲಬಾರದು, ಈ ಮಾತ್ರ ಬರದು, ಅವರಿರಲು ಜಗಕ್ಕೆ ಬರಬಾರದು, ಪ್ರೀತಿ ಮಾಡಬಾರದು, ಅವರಿರಲು ಜಗಕ್ಕೆ ಬರಬಾರದು. ಛೇ ಛೇ ಜೇ 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 ಜೇ, ಈ ಪೊಲೀಸ್ ಡ್ಯೂಟಿ ತಪ್ಪು ಮಾಡಬಾರ್ದು ನೋಡ್ರಿ. ಯಾಕಂತ ಕೇಳ್ತೀರಾ? ಒಂದು ಆಕ್ಸಿಡೆಂಟ್ ಇರಲಿ, ಒಂದು ಹೆಣ ಕಾಯೋದಿರ್ಲಿ, ಇವನವು ನಮಗೆ ಕಳಿಸ್ತಾರೆ. ನಾನು ಏನಾದರೂ ಮಾಡಿ ಒಂದು ದೊಡ್ಡ ಕೇಸ್ ಹಿಡಿದು ಪ್ರಮೋಷನ್ ತಗೋಬೇಕಂತ ಬಹಳ ದಿನ ಬಡದಾಡಕತ್ತೀನಿ. ಇವನವನು ಒಂದು ಚಾನ್ಸ್ ಸಿಗಬೇಕು ನೋಡ್ರಿ.
ನನಗೆ ಮಸ್ತ್ ಕಾಣ್ತಿಲ್ಲ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿದಾರ ಕೊಟ್ಟಿದ ಮನೆಗೆ ಹೋಗಿ ನೆಟ್ಟಗ ಮಾಡಿದ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿದಾರ ಕೊಟ್ಟಿದ ಮನೆಗೆ ಹೋಗಿ ನೆಟ್ಟಗ ಮಾಡಿದ ಸಂಸಾರ ನಿನಗದವಾಗಿ ತಾಯಿಯಿಂದ ಹಾಡಿನ ದೂರ ನಿನಗದವಾಗಿ ತಾಯಿಯಿಂದ ಹಾಡಿನ ದೂರ ಆನಂದ ಗೆಳೆಯರ ಆನಂದ ಗೆಳೆಯರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿದಾರ ಕೊಟ್ಟಿದ ಮನೆಗೆ ಹೋಗಿ ನೆಟ್ಟಗ ಮಾಡಿದ ಸಂಸಾರ ಬೇರೆ ಹಾಡನೇ ಇರ್ಲಿಲ್ಲ ಏನು ಏ ನಿನ್ನ ಹಾಡದಾಗ ನನ್ನ ಹೆಸರೈತಿ ನಿನ್ನ ಹೆಸರೈತ್ಯಾ ಅದ ನಿಮ್ಮ ಹೆಸರು ತಂಬೂರಿ ಅಂತ ಹೋಗ್ಲಿ ನಿನ್ನ ಹೆಸರು ನನ್ನ ಹೆಸರಿಲ್ಲ ನನ್ನ ಹೆಸರು ವೀಣಾ ವೀಣಾ ಅಂತ್ರಿ ವೀಣಾ ಅಂತನಾ ಹಾಗೆ ನಾನು ಒಂದ್ಸಲ ಲೈಟ್ ಆಗಿ ಮೀಟ್ಲೇನು ಏನ್ರಿ ಇದು ಮೀಟುದ ಈ ವೀಣೆಯ ಹೃದಯದ ತಂತಿನ ಬೇಡ ಮರೆ ಬೇಡ ಇನ್ನು ನಾನು ಮೀಟಕ್ಕೆ ಯಾರಿಗೆ ಪರ್ಮಿಷನ್ ಕೊಟ್ಟಿಲ್ರಿ ದೊಡ್ಡ ಇಲ್ಲ ನೀನೇನೋ ಪರ್ಮಿಷನ್ ಕೊಟ್ಟಿಲ್ಲ ಬಹಳ ದಿನ ಮೀಟ್ಲಿಲ್ಲ ಅಂದ್ರ ತಂತಿ ಜಂಗಿಂಗ್ ಹಿಡ್ದಾತ ಹುಷಾರು ಅಲ್ಲ ಊರ್ ಚಿಂತೆ ಮಾಡಿ ಉಲ್ಲಾಸ ಹೊರಗಿದ್ನಂತ ಹಂಗ ನನ್ನ ತಂದೆ ಚಿಂತೆ ನಿಮಗೆ ಯಾಕ್ರಿ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕನ್ನೋದ ನನಗೂ ಗೊತ್ತೈತ್ರಿ ನಿನಗೇನು ಬರ್ತದೆ ನಿನ್ನ ಊರ ಊರಾಗಿನ ಮಣ್ಣು ನಿನ್ನ ಕೈಯೆಲ್ಲ ಕೊಟ್ಟು ನೋಡ ಎಲ್ಲ ಹೇಳ್ತೀನಿ ಕೈ ಕೊಡ್ಬೇಕ ಇಲ್ಲ ಮಾಮ ಕೈ ಕೊಡಂಗಿಲ್ಲ ನೋಡ
ಮತ್ತ ನೋಡು ಕೈ ಕೊಟ್ಟ ಆಮೇಲೆ ಮತ್ತೆ ಬಿಟ್ಟು ಒಳದೊಳ ಬೈಕೋತ ನನ್ನ ಹೆಸರು ಮೇಲೆ ಕುಂದ್ರಬಾರ್ದು. ಹಂಗಾರ ಅಲ್ರಿ ಕೈ ಕೊಡೋದ್ರಲ್ಲ ಹಂಗಾರ ನೀವು ಭವಿಷ್ಯನೂ ಹೇಳ್ತೀರಿ ಅಂದಂಗಾತು ಪೊಲೀಸ್ ಆಗಿ. ಹೌದು, ಮತ್ತ ಭವಿಷ್ಯ ಅಷ್ಟೇ ಯಾಕ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಇವು ಮೂರು ನುಂಗಿ ನೀರು ಕುಡಿದೀನಿ. ಬೇಕಾದ್ರೆ ನಮ್ಮ ಮಂದಿ ಕೇಳು, ಬೇಕಾದ್ರೆ ಎಲ್ಲ ಹೇಳ್ತಾರ. ನಿನ್ನ ಕೈಯಾರ ಕೊಟ್ಟು ನೋಡೋಣ, ಎಲ್ಲ ಹೇಳ್ತೇನೆ. ಕೇಳ್ತೀನಿ ಭೂತಕಾಲ, ಭವಿಷ್ಯ ಕಾಲ, ವರ್ತಮಾನ ಕಾಲ ಅರ್ಧ ನೀರು ಕುಡ್ದನ್ನತ್ತ. ಹೌದೇ ಖರೆ ಸುಳ್ಳತಿ ಬಿಡಲ್ಲರಿ ಅಂದ್ರೆ ನೀವು ಅವ್ರಿಗೆ ದೊಡ್ಡ ಸುಳ್ಳದ್ರಿ ಬಿಡಿ. ಅಂದ್ರೆ ಮಾಲಕ್ ಏನೋ ಹೇಳಿದ ಸ್ವಾಮಿ ಅದನ್ನತ್ತ ಇವ್ರಿಗೆ ಏನು ಬರಂಗಿಲ್ಲ, ಬರೀ ಮಂತ್ರ ಹಾಕೋದು ಬಿಟ್ಟ ಮತ್ತ ರಮ್ಮಿ ಒಳಗನು ಭಾರಿ ಆಡ್ತಾನತ್ರಿ. ಮಾಲಕ ಡ್ಯೂಟಿ ಟೈಮಲ್ಲಿ ಖಾಲಿ ಇದ್ದಾಗ ಏನ್ ಮಾಡ್ಬೇಕ್ರಿ? ಮತ್ತೆ ರಮ್ಮಿ ಆಡೋದು ಏನ್ ಮಾಡ್ಬೇಕು ನಾವು? ಹಂಗ ಮಾಡಿ ಯಾರು ಮುಂದೆ ಮರ ಹಂಗ ಹಂಗಾರ ತಗೋರಿ ಕೈ ಚಂದಾಗಿ ನೋಡಿ ನನ್ನ ಭವಿಷ್ಯ ಹೇಳ್ರಿ ಅಂದ್ರೆ ಏನ್ ಮಾಡಕತ್ರ ಸೌಕಾಸ ನಿಮ್ಗೆ ಬ್ಯಾನ್ ಆಕೈತಿ. ಎಂತ ಕೈ ಅದರು ಯಪ್ಪ, ಇದು ಎಂತ ಕೈ? ನಿಜವಾಗ್ಲೂ ಇದು ಕೈ ಅಲ್ಲ ಯಪ್ಪ, ಇದು ಕೈ ಅಲ್ಲ. ಮತ್ತೆ ಕಸಬಾರಿಗೆ ಏನ್ ತಿಳ್ಕೊಂಡೇನು? ಈ ಕೈ ಕಾಮಧೇನು, ಕಲ್ಪವೃಕ್ಷ, ಗಜಲಕ್ಷ್ಮಿ, ಆದಿಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಸರ್ಕಾರಿ ನೌಕರಿಯಲ್ಲಿರುವವನೊಂದಿಗೆ ನಿನ್ನ ಮದುವೆ ಆಗುತ್ತೆ ಅಂತ ನಿನ್ನ ಹಸ್ತ ಸಾಮುದ್ರಿಕೆ ಬಿಚ್ಚೆ ಹೇಳುತ್ತೇವೇಣ. ಖರೇನ್ರಿ ಅಲ್ರಿ ಇದೆಲ್ಲ ನಿಮಗೆ ಯಾವ ಗೊತ್ತಾತ್ರಿ? ಎಷ್ಟು ಶಾಣೆ ಇದ್ರಿ ನೀವು. ನನಗ ನಾನು ನಿನ್ನ ಸೈಕಾಲಜಿನ, ನಿನ್ನ ಮನಃಶಾಸ್ತ್ರನ ಸ್ಟಡಿ ಮಾಡಿ ಹೇಳಕತ್ತೀನಿ. ಹಿಂಗ್ ಸ್ಟಡಿ ಮಾಡ್ತೀನಿ ಅಲ್ಲ ಸೈಕಲ್ ಅಬ್ಬಬ್ಬಬ್ಬಬ್ಬ. ಈ ಸೈಕಾಲಜಿಕ್ಕಿಂತ ಇದು ಬರಾಕತ್ತೈತಿ ಸೈಕಲ್, ಇದು ಭಾರಿ ಬಹಳ ಜೋರು ಬರಾಕತ್ತೈತಲ್ರಿ. ಏ ಮಾಮ ಬರ್ತಾನೆ ನೋಡಿ ಸಾಬ್ರೆ ತಪ್ಪಾಯ್ತು ಸಾಬ್ರೆ ತಪ್ಪಾಯ್ತು. ನನಗೊಂದು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು, ಸೈಕಲ್ಗೆ ಬ್ರೇಕ್ ಹತ್ತಲಿಲ್ರಿ, ಅದಕ್ಕೆ ಹಂಗಂತ ಮಗನ ಯಾವ್ದನ ಮ್ಯಾಲ ಹಾಕಿ ಅವ್ರ ಜೀವ ತೆಗಿಬೇಕಂತ ಮಾಡಿರೋ ಮಗನ. ನಡಿ ಪೊಲೀಸ್ ಸ್ಟೇಷನ್ಗ. ಹೇಳಿದ್ರಿ ಸಾಬ್ರೆ, ಇದೊಂದ್ಸಲ ಬಿಟ್ಟು ಬಿಡಲ್ಲ. ಬಿಡೋದು ಮಗನ, ಬಿಡೋದು ಸಾಧ್ಯನೇ ಇಲ್ಲ. ಹೌದೌದು ಬಿಡಬೇಡ, ಬಿಡದು ಗುಮ್ರಿ ಅವ್ರಿ ಎಲ್ಲ ಚೆಕ್ ಎಲ್ಲ ಚೆಕ್ ಮಾಡತ್ತಾರ. ಕಳು ಮಾಡೋರಿ ಮತ್ತೆ ಎಲ್ಲಿ ಕರ್ಕೊಂಡ್ ಬಂದು ಯಾರ್ಯಾರು ಏನ್ ಕರ್ಕೊಂಡ್ ನೋಡಕತ್ತಾರ. ಮಗನ ಈ ಸೈಕಲ್ಗ ಬ್ರೇಕ್ ಇಲ್ಲ, ಹೆಡ್ಲೈಟ್ ಇಲ್ಲ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಡ್ರೈವಿಂಗ್ ಸೈಲೆನ್ಸೇ ಇಲ್ಲ. ಸೈಲೆನ್ಸರ ಸೈಕಲ್ BS6 ಬಂದು ಏನ್ರಿ ಅಪ್ಪರ ಅಲ್ರಿ ಸೈಲೆನ್ಸರ್ ಅಂದ್ರೆ ಏನ್ರಿ? ನಾವು ಅಷ್ಟು ಗೊತ್ತಾಗಲ್ಲ ನೋಡ್ರಿ ಅವನಿಗೆ.
ಗಾಡಿ ನಡೆಸ್ಲಾಕ RTO ಸಾಹೇಬರು ಪರ್ಮಿಷನ್ ಕೊಡ್ತಾರಲ್ಲ ಅದೇ ರೋಯಪ್ಪ ಸೈಲೆನ್ಸು ರೀ ಪೊಲೀಸ್ ಮೆಂಬರ್ ಅದು ಸೈಲೆನ್ಸ್ ಅಲ್ರಿ ಲೈಸೆನ್ಸ್ ಅನ್ರಿ ಅದಕ್ಕ ಎಲ್ಲ ಮಂತ್ರನಾಗ ಹೋಗಿದ್ದೇನ್ರಿ ನಿಮ್ದು ಹಾ ಅಕ್ಕಿ ಹೇಳಿದೆ ಅದನ್ನ ಮನೆಗೆ ಬಿಟ್ಟು ಬಂದೆ ನೋಡ್ರಿ ಸಾಬ್ರೆ ಮನ್ನೊಬ್ರು ಪೊಲೀಸ್ ಒಬ್ಬ ಟಮ್ಟಮಿನ ತಂದು ಕೂತಿದ್ರನ್ನ ಅವ್ರು ನನಗೆ ಏನೋ ಮಾಡಿದ್ರೆ ಹಂಗ ಬಿಟ್ಟು ಕಳ್ಸಿದ್ರು ಅವ್ರಪ್ಲೆ ನೀವು ನಿಮ್ಮದು ಮನಸ್ಸು ಹೊಡೆದು ಮಾಡ್ರಿ ನಮ್ ಸ್ವಲ್ಪ ಬಿಟ್ಟು ಕಳ್ಸಿರಲ್ಲ ತಮ್ಮ ಮಗನ ಅವನ ಮುಖ ನೀ ನೋಡಿದೇನಪ್ಪ ಹ್ಞೂ ರೀ ಭಾಳ ದೊಡ್ಡ ಮನುಷ್ಯರವ್ರು ಭಾಳ ದೊಡ್ಡವರು ಅವ ದೊಡ್ಡ ಮನುಷ್ಯ ಅಲ್ಲ ನಿನ್ನ ಅವನ ಅವ ಬಹಳ ದೊಡ್ಡ ಮನುಷ್ಯ ನೋಡ ಅಂತ ಮನುಷ್ಯ ಯಾಕೆ ನೀವು ಹಿಂಗ ಅಂತೀರಿ ಯಾಕಂದ್ರ ಮಗನ ಅವತ್ತು ನೀನು ಡಿಕ್ಕಿ ಹೊಡೆದಿದ್ದು ಬೇರೆ ಯಾರಿಗಲ್ಲ ಫಲಾದಿ ನನಗ ಮಗನ ಹೋಗಿ ಬಿಡ್ರಿ ಸಾಬ್ರೆ ಇದೊಂದ್ಸಲ ಮನಸ್ಸು ದೊಡ್ಡದು ಮಾಡಿ ಹಂಗೆ ಬಿಡ್ರಲ್ಲ ನೋಡ್ರಿ ಬಿಡ್ರಿಲ್ಲ ನಮ್ಮ ಮಾಮ ಬಿಟ್ಬಿಡ್ರಿ ಆಯ್ತು ಇವನು ಅವನ ಹೆಣ್ಮಕ್ಳು ನೋಡುದು ನಮಗೆ ಮರ ಕಳಕ ಅಂತ ಜೀವ ಇರ್ಲಿ ಬೇಡ ನೀನ್ ಹೇಳಕತ್ತಿ ಅಂದ್ರ ನನ್ನ ಮಗನಿಗೆ ಬಿಟ್ಟು ಕಳಿಸ್ತೀನಿ ಹೇ ಫಲಾದಿ ಇನ್ನೊಂದ್ಸಲ ಮಗನ ಲೈಸೆನ್ಸ್ ಇಲ್ದೇನೆ ನಮ್ಮ ಏರಿಯಾದಾಗ ನೀನು ಓಡಾಡೋದು ಕಾಣ್ತು ಅಂದ್ರೆ ನಿನಗೆ ಒತ್ತು ಒಳ ಹಾಕಿರ್ತೀನಿ ಮಗನ ನೀನು ಮೊದಲು ಇಲ್ಲಿಂದ ನಿನ್ನ ಸೈಕಲ್ ತಗೊಂಡು ಜಲ್ದಿ ಜಾಗ ಖಾಲಿ ಮಾಡು आने से उसकी आएगा जाने से उसकी जाएगा बड़ी मस्तानी है मेरी महबूबा मेरी रानी है मेरी महबूबा पप्पीटे 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 पारूला पप्पीटे 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 पारूला ले गई दिल मेरा मंझली ले गई दिल मेरा मंझली खली 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 ले गई दिल मेरा मंझली ले गई दिल मेरा मंझली खली 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 हर गई थी प्यांडनी अभी लगी साथी को सब करता पिंडी रानी चलता चीज बड़ी है मस्त मस्त तो चीज बड़ी है तो चीज बड़ी है मस्त मस्त तो चीज बड़ी है प्यार की आग ಎಲ್ಲ ನಮ್ದು ಹಣೆ ಬಾರ್ ಸಾಬ್ ಒಟ್ಟಿನಾಗ ನಮ್ ನಸೀಬ್ ಬಹಳ ಖೋಟ ಐತಿ ಸಾಬ್ ಅಲ್ರಿ ಇಲ್ಲ ಅಲ್ಲ ಸಾಹೇಬ್ ಬರೋದ್ರಿ ಈಗ ಬಂದಿದ್ದಿ ಏನದ ನಸೀಬ್ ಖರಾಬ್ ಅಂತ ಬೈದಾರ ಯಾರು ಏನು ಹೇಳ್ತಾರ ಇದೊಂದು ಬಾಯಿ ಹೀಗೆಲ್ಲ ದುಬೈ ಅಲ್ಲೋ ನಿನ್ನ ಓನಿ ಅಂದ್ರೆ ಮುಂದಿನ ಬೊಂಬಾಯಿ ಲೇ ಮುಲ್ಲ ಆ ವೇಸ್ಟ್ ಮಾಡಿ ಪೊಲಾದಿ ತೊಲಗ್ತು ನಡೆದಾಗ ನಾವು ನೀನು ಬಂದು ಗಂಟು ಬಿದ್ದಲ್ಲೇ ನಮಗ ಗಂಟೆ ನೈ ಸಾಬ್ ಗಂಟೆ ನೈ ನಮ್ದು ಸೈಕಲ್ ಚೋರಿ ಹುआ ಜರ ಜಲ್ದಿ ತಲಾಶ್ ಮಾಡಿ ಪುಣ್ಯ ಕಟ್ಕೊಳ್ಳೋ ಸಾಬ ಪುಣ್ಯ ಕಟ್ಕೊಳ್ಳೋ ಪುಣೆ ಕಟ್ಟುವಲ್ಲ ನಿನ್ನ ಅವನಾದ್ರೆ ಮುಂದಿನ ಬೊಂಬೈ ಕಟ್ಟುವಲ್ಲ ಪುಣ್ಯ ಪುಣ್ಯ ಸಾಬ ಪುಣ್ಯ ಯಾವ ನಿನ್ನ ಅವನೇ ಅದು ಪುಣ್ಯ ಅಲ್ಲೋ ನಿನ್ನ ಅವನ ಪುಣ್ಯನು
ಅವನಿ ನೋಡ್ರಿ ನಮಗೆ ಎಂತೆಂತ ಒಂದು ಗಂಟೆ ಬೀಳ್ತಾವ ಇವನು ಅವನಿ ಇಂಥವ್ರ ಬಾಯ್ದಾಗ ನಮ್ಮ ಕನ್ನಡ ಭಾಷೆ ಸಿಕ್ಕು ಸತ್ಯನಾಸಕ್ ಹೋಗ್ಯದ ನೋಡಿ. ಇರ್ಲಿ ಮಲ್ಲ ನೀನು ಸೈಕಲ್ ಕೊಡುವಾಗೈತೆ. ಹೌದು ಸಾಬ್, ನಾನು ಮುಂದೆ ಮಾಡಿ ಬಿಜಿಲಿ ಸ್ಟವ್ ರಿಪೇರಿ ಕರ್ಲಿಕ್ಕ ಹೋಗ್ತಾಗ ಯಾರೋ ಬದ್ಮಾಸ್ ನನ್ನ ಮಗ ಮುಂದೆ ಬಂದು ಚೋರಿಕಿಯ ಸಾಬ್. ಎಲ್ಲಿ ಚೋರಿಕೆಯ ಏನಂದಿ? ನೀನು ಮುಂದೆ ಮಾಡಿ ಸ್ಟವ್ ಬಿಜಲಿ ರಿಪೇರಿ ಮಾಡೋ ಹೊತ್ತಿನ ನಿನ್ನಿಂದ ಸೈಕಲ್ ಕೊಡುವಾಗೈತೆ. ಫಲಾದಿ ನನ್ನ ಮಗನೇ, ನನ್ನ ಕಣ್ಣಿಗೆ ಮಣ್ಣೇರಿಸಿ ಹೋಗ್ಬಿಟ್ಟ್ಯಾ? ಅರೇ ಇವ್ ನಂದು ಬಾಯಿ ಸಾಬ್ ಕ್ಯಾ ಬೋಲಿದ್ರವ? ಇದು ಸೈಕಲ್ ಇತ್ತಲ್ಲ ಅದ ಫಲಾದಿ ಪಾಲಾಯ್ತ ಅಂತ ಹೇಳಕತ್ತಾನ. ಹೌದಲ್ರಿ ಸಾಹೇಬ್ರ? ಕರೆಕ್ಟ್ ವೀಣಾ, ನೀನ್ ಹೇಳೋದು 100% ಕರೆಕ್ಟ್. ಆ ಫಲಾದಿ ಹತ್ರ ಇರುವ ಸೈಕಲ್ಲು ಈ ಮುಲ್ಲಂದೇ. ಅರೇ ಮುಲ್ಲ, ನಿಮ್ದುಗೆ ಸೈಕಲ್ ಸಿಕ್ತು ಅಂತ ತಿಳ್ಕೊಂಡು ನೀನು ಹೋಗ್ಬಿಡಪ್ಪ. ಹಾ ಸಾಬ್, ನಮ್ದು ಸೈಕಲ್ ಸಿಕ್ತೆ. ಎಲ್ಲಿ ಸಿಕ್ತು? ಅಚ್ಚಾ ಸಾಬ್, ನಮ್ದು ಸೈಕಲ್ ಸಿಕ್ತಾ? ಕಹಾ ಸಾಬ್ ಚಿನ್ನ ತೋರ್ಸ್ಲಾಕಿದೇನು ಸಿನಿಮಾ ಅಂತ ತಿಳಿದಿ ನಮ್ಮ ಮಗನ? ತೋರ್ಸು ನಾಟಕ ತೋರಿಸ್ತಿ ಬಾ. ಕಾ ಹೈ ಅಂದ್ರ ಕಾ ದಿಖಾನಾ ರೇ ಹುಲೆ ಚೋರ್ ಲೇಕೆ ಭಾಗ್ ಗಯಾ. ಹಮ್ ಬೋಲ್ ರೇ ನಾ ಎಲ್ಲ ನಿನ್ನ ಸೈಕಲ್ ಹುಡ್ಕ್ಯಾಡ್ ಕೊಡ್ತೀನಂತ. ನೀನ್ ಜಲ್ದಿ ಹೋಗೋಯಪ್ಪ, ನಮಗ್ ಜರ ನಿಂತವಲ್ಲ. ಅಚ್ಚಾ ಸಾಬ್, ನಿಮಗೆ ಉಪರ ನಮ್ದು ಭರೋಸಾ ಐತಿ. ನಾವು ಇನ್ನು ಜಲ್ದಿ ಬರ್ತೀವ. ನೆನಪು ಮಾಡ್ಕೊ. जिस नाटक केस पे एक हसीना लड़की खड़ी है, नाटक केस पे एक हसीना लड़की खड़ी है, दिल होता है तेरे की ಬಡಿ ಒಂದು ಗಿಚ್ಚಿ ಗಿಲ್ಗಿಲೆ. टमाटर का रंग आती है, पानी छोड़ने के बाद लड़की की मजा आती है, जवान होने के बाद. ಬಡಿ ಇವನ ಅವನಿ ಹೋದೆ ಪಿಸಾಸಿ ಅಂದ್ರ ಬಂದೆ ಗವಾಕ್ಷಿ ಅನ್ನೋ ಹಂಗ ಇವನ ಅವನ ವೇಸ್ಟ್ ಮಾಡಿ ಪಲಾದಿ ಹೋಯ್ತ ನಡೆದಾಗ ಈ ನನ್ನ ಮಗ ಮುಲ್ಲಾ ಬಂದು ನಮ್ಮ ರೊಮ್ಯಾಂಟಿಕ್ ಸೀನ್ ಎಲ್ಲ ಹಾಳು ಮಾಡ್ದು ನೋಡ್ರಿ. ಅಯ್ಯೋ, ಏನ್ ಹಾಳಾಗಿದ? ಇನ್ನೂ ಹಾಳಾಗಿದ್ದು ಬರಪ್ಪ. ಹಾಗೆ ಮಾವ ಅನ್ನಕತ್ತಾಳ ಇವನು ಅವನು ಹಂಗ ಅನ್ಬಾರ್ದು ನೋಡು. ಅಯ್ಯೋ, ಹಂಗ ಮಾಡಬೇಡ, ಹುಚ್ಚಿ ಬಿದ್ದಿದ್ದ. ಏನದು ಉಚ್ಕೊಂಡ್ ಬಿಡೋದು? ಅಯ್ಯೋ, ತಲೆ ಟೋಪಿ. ಹತ್ತಿಂದ ಅವನ್ ಟೋಪಿ ಅಂತ ಟೋಪಿ. ಈ ಟೋಪಿ ಕಾಲಾಗ 2 ತಿಂಗಳಾಯ್ತು ಮನಿ ಬಿಟ್ಟಿನ. ಅದ ಮಂತ್ರಗಿಂತ್ರ ಮನೆ ಬಿಟ್ಟಿಯ. ನಿನಗೆ ಈ ಟೋಪಿ ಕಾಲಾಗ 2 ತಿಂಗಳಾಯ್ತು ಮನಿ ಬಿಟ್ಟು ನೀ ಹಿಂಗ ನನಗೆ ಬರೀ ಮಾವ 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 ಅಂತ ನನಗೆ ವಿರಾದ ರೀಲ್ಸ್ ಹುಡ್ಕೊಂಡ್ ನೋಡು. ನಾಟಕ ಮುಗಿತಿದ್ರು ಊರ ಬಿಡ್ತೀಯ ಈಗ. ಶುರು ಮಾಡುವಿನ ಸುಮಧುರ ಗಾನ. ಹಾ, ಶುರು ಮಾಡೋಣ ಬಾ. ನಿಜ ಹೇಳತ್ತೀನಿ ಗೆಳತಿ, ಇವತ್ತ ಕೇಳ ಗೆಳತಿ, ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರಲಿ, ಜೀವನ ಹೆಂಗ ಕಳಿತಿ ಹುಡುಗಿ. ಕಣ್ಣಿನೊಳಗ ಸುರವದ ಪ್ರೀತಿ, ಮನಸ್ಸಿನೊಳಗ ಮಹಿಮಾನೈತಿ, ಎರಡು ದೇಹ ಒಂದೇ ಜೀವ.
ವಜ್ರದಂತ ನಮ್ಮ ಪ್ರೀತಿ ಇದು ಕಟ್ಟವರ ಕಣ್ಣೈತಿ ಅಲ್ಲದೆ ನನಗೆ ಮರೆಯಾಗೈತಿ ಮನಸ್ಸು ಕೊರಗೆ ಅಳತೈತಿ ವಜ್ರದಂತ ನಮ್ಮ ಪ್ರೀತಿ ಇದು ಕಟ್ಟವರ ಕಣ್ಣೈತಿ ಅಲ್ಲದೆ ನನಗೆ ಮರೆಯಾಗೈತಿ ಮನಸ್ಸು ಕೊರಗೆ ಅಳತೈತಿ ನನ್ನ ಮನಸ್ಸಿನೊಳಗಾಗಿರಲಿ ಹೌದಾ ನಡಿಯೋ ಅವನಿಗೆ ಯಾಕೆ ಸಿಕ್ತು ಹಟ್ಟಿವ್ರಿ ಎಂತದೂ ಇಲ್ಲ. ಏನಾದ್ರಿ ಮಮ್ಮಗಳ ಅಂಬಿಕತ್ತದ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಹೇಳ್ರಿ ಅಂಬಿಕಾ ದುಡ್ಡನಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸುಮತಿ ಇಷ್ಟೊಂದು ಸತ್ಯವತಿ ನನ್ನ ಋಣಗೆ ಮೊದಲಿಡಿ ನನ್ನ ಮೋಹ ಬಂದಿರುವಲ್ಲಿ ನನ್ನನ್ನು ಬಂಧಿಸಿದ ಚಂದ್ರ ಚಕೋರಿ ಬೇಲೂರು ಶಿಲಬಾಲಿಕೆಯ ಭಾವ ಭಂಗಿಗಳೊಂದಿಗೆ ಮೈದೊಳೆದು ಧರೆಗೆಳೆದು ಬಂದ ಸುರಲೋಕದ ಸುಕನ್ಯಾ ಬ್ರಹ್ಮ ಸೃಷ್ಟಿಯಲ್ಲಿ ಪಿಂಡದ ಬೆಳಕು ಪಿಂಡನ ತುಂಬಿಕೊಂಡಿರುವ ಅವಳೊಂದು ದಂತದ ಬೊಂಬೆ ಅವಳ ಅತಿಯಾದ ಮಾದಕ ಸೌಂದರ್ಯದ ದೇಹ ಸುಖವನ್ನು ಬೇಡಿ ಬೇಡಿ ಕಾಡುತ್ತಿದೆ ಈ ನನ್ನ ಕಾಮಕ ಕಲ್ಪನಾ ಸುಮತಿ, ಬಂದಲ್ಲ ಒಂದು ದಿನ ನಿನ್ನ ಸುಖವನ್ನು ಸಿರಸರ ಮಾಡುವ ಸುಕುಮಾರ ನಾನಾಗದಿದ್ದರೆ ನನ್ನ ಹೆಸರು ಸಾಹುಕಾರ ಧನ್ರಾಜನೇ ಅಲ್ಲ. ಸುಮತಿ, ಸ್ವಲ್ಪ ನಿಲ್ಲೋ.
ನೋಡಿ ಸಾವುಕಾರೆ, ದಾರಿಯಲ್ಲಿ ಒಂಟೆ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ನಿಲ್ಲಿಸಿ ಮಾತಾಡೋದು ಸಭ್ಯವಂತರ ಲಕ್ಷಣವಲ್ಲ. ಸಭ್ಯ ಅಸಭ್ಯತೆ ಬಗ್ಗೆ ಭಾಷಣ ಬಿಗಿಯಲು ನಿನ್ನನ್ನು ಕೂಗಿ ಕರೆದಿಲ್ಲ. ಮತ್ತು ಭರಿಸುವಂತ ನಿನ್ನ ಮಾದಕ ಸೌಂದರ್ಯದ ಸಾಮ್ರಾಜ್ಯದ ನಾನಾಗಲೆಂದು ನಿನ್ನ ಅನುಮತಿ ಪಡೆಯುವುದಕ್ಕಾಗಿ ಅನುಮತಿ ಅಂದುಕೊಂಡಿರುವೆ ಏನು? ಹುಚ್ಚಿ, ತುತ್ತಲಕ್ಕೂ ಗತಿಯಿಲ್ಲದ ದೂರದ ಸಂಬಂಧಿ ಸೋಮಣ್ಣನ ಆಶ್ರಯ ಬಯಸಿ ಅವನ ಮನೆಯಲ್ಲಿ ಬಿದ್ದಿರುವ ನಿನ್ನಂತ ದರಿದ್ರನಿಗೆ ಇಷ್ಟೊಂದು ಕೊಬ್ಬಿರಬೇಕಾದ್ರೆ ಏನು ನಾನು ಈ ನಗರ ಶ್ರೀಮಂತ ಏನು ನನಗೆಷ್ಟಿರಬೇಡ. ನೋಡು ಸುಮತಿ, ಸತಿಯಾಗಲು ಸಮರ್ಥಿಸಿದರೆ ಪರವಾಗಿಲ್ಲ. ಅನ್ನು ನಾಯಿ ಎದುರನ್ನು ಸೀನ ಎದುರನ್ನು ನನಗೇನು ಸಿಟ್ಟಿಲ್ಲ. ಬಿಟ್ಟಿ ಕೂಳು ತಿಂದು ಬದುಕಿರು ನಿನಗೆ ಇಷ್ಟೊಂದು ಅಹಂಕಾರ ಒಳ್ಳೆದಲ್ಲ ಸುಮತಿ. ಓಯ್! ಸಾಕು ಮಾಡಲು ದೊಡ್ಡದೊಂದ ಮಾತುಗಳನ್ನ ದುಷ್ಟನ ಅಂಗೈ ಅರ್ಗಿಳಿಯಾಗಿ ಶೀಲ ಸುಟ್ಟೋದಕ್ಕಿಂತ ಶಿಷ್ಟನೊಬ್ಬನ ಮನೆಯಲ್ಲಿ ಶೀಲವತಿ ಸತಿಯಾಗಿ ಬಾಳದು ಉತ್ತಮ. ಈ ಪವಿತ್ರವಾದ ಕನ್ನಡ ನಾಡು ಹುಟ್ಟಿದ ನೀನು ಹೆಣ್ಣನ್ನ ಪೂಜೆ ಭಾವನದ ಕಾರಣವನ್ನ ಕಲ್ತ್ಕೋ. ಅದನ್ನ ಬಿಟ್ಟು ಕಾಮಿಷ್ಟನಾಗಿ ಕಣ್ಣ ಕಣ್ಣ ಹೆಣ್ಣಿಗೆ ಬಾಯಿ ಬಂದಂತೆ ಮಾತಾಡಿದರೆ ಅರಳ ಬೇಕಾದ ನಿನ್ನ ಬಾಳು ಬಾಡಿ ಬೆಂಡಾದಿತು. ಎಚ್ಚರ. ಸಿಡಿಲಿನಂತೆ ಜಂಕರಿಸಿ ಗುರಿಯಂತೆ ಆರ್ಭಟಿಸುವ ಈ ಆಗರ್ಭ ಶ್ರೀಮಂತ ಧನರಾಜನಿಗೆ ಕೇವಲ ಒಂದು ಏಕಚಿತ್ ಹೆಣ್ಣಿನಿಂದ ಎಚ್ಚರಿಕೆ.
ಮೇಡಮ್ ಅಕ್ಕ ಬಿಡ್ಡಿ ಗಂಡಲ್ಲ ಅಪ್ಪಿತ ಪೊಲ್ಲನ ಸುನಾಮಿ ಅಂತ ಕೂಗುತ್ತಾರಲ್ಲ ಬರಾಮಿ ಮುಂದಿಗೆ ಆಗಿಸೋದಿಲ್ಲ ಸಾವಿಗೆ ನಿಂತಾಗಲ್ಲ ಕಾಣದಲ್ಲಿಲ್ಲ ಏ ಅಕ್ಕಿ ಬೇಕಲ್ಲ ಕಮ್ಮ ನೀನ್ ಅದ ಸಾಕು ಸಮ್ಮ ಏ ಅಕ್ಕಿ ಬೇಕಲ್ಲ ಕಮ್ಮ ನೀನ್ ಅದ ಬಂದು ಮಾಡಮ್ಮ ನಾಗರಾಜ್ ಅಪ್ಪ ಸುಚಿತ್ರ ಇಷ್ಟೊಂದು ರೂಪವತಿ ಎಷ್ಟು ದಿವಸ ಸ್ನೇಹಿತರ ಸಹೋದರಿ ಎಂದು ಸ್ನೇಹ ಭಾವದಿಂದ ಕಟ್ಟಿದ್ದೆ ಆದ್ರೆ ತಿದ್ದಿ ತೀಡಿ ಮಾಡಲು ತಗ್ಗು ದಿನಗಳ ಮೋಹಕ ಮೈಮಾಟ ಸಿರಿ ರೂಪರಾಶಿ ಒಳಗಡಕವಾಗಿದೆ ಎಂದು ನನಗರಿವಾಯಿತು. ಹಣ್ಣಿನ ತೋಟಕ್ಕೆ ಬಂದು ಹಣ್ಣು ತಿನ್ನದಿದ್ದರೆ ತೋಟದ ಮಕ್ಕಳೇನು ದೊರೆತ ಅವಕಾಶ ಉಪಯೋಗಿಸಿಕೊಳ್ಳದಿದ್ರೆ ಯುವ ಜೀವನಕ್ಕೆ ಸಾರ್ಥಕತೆ. ಮಹಾದಾನಂದ, ಇಂಥ ಒಂದು ಸದಾವಕಾಶ ನನ್ನ ಜೀವನದಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತ ಭಾವಿಸಲಿಲ್ಲ. ಥ್ಯಾಂಕ್ ಯು ಚಿತ್ರ, ಥ್ಯಾಂಕ್ ಯು ವೆರಿ ಮಚ್. ಮಂಜಿನ ಹೂವಾಯಿತು ಬಿಸಿಲಿನ ಸುಚಿತ್ರ, ನಡೆಯಬಾರದು ನಡೆದು ಬಿಟ್ಟು ಇದೊಂದು ಕೆಟ್ಟ ಕನ್ಸನ್ನ ಮರೆತು ಬಿಡು, ಅಳಬೇಡ. ಸಾರಿ ಸುಚಿತ್ರ, ಐ ಆಮ್ ವೆರಿ ವೆರಿ ಸಾರಿ, ನನಗೆ ಕ್ಷಮಿಸ್ಬಿಡು. ಕ್ಷಮೆ? ನೀಚ, ನೀನು ಮಾಡಿದ್ದು ಕ್ಷಮಿಸುವಂತ ಅಪರಾಧವೇ? ನನ್ನ ಸಹೋದರ ಎಂದು ನಾನು ಭಾವಿಸಿದ್ದೆ, ಆದ್ರೆ ನೀನು ಇಂಥ ಹೊಲಸು ಕೆಲಸ ಮಾಡ್ತೀಯಲ್ಲ. ಪವಿತ್ರವಾದ ನನ್ನ ಶೀಲವನ್ನು ಸುಟ್ಟು ಹಾಕಿ ಬಂಗಾರವಾಗಬೇಕಾದ ನನ್ನ ಬಾಳಿಗೆ ಬೆಂಕಿ ಆಹುತಿ ಮಾಡಲು ನನಗೆ ಮನಸ್ಸಾದ್ರೆ ಹೇಗಂತ? ಬೆಂಕಿಯಲ್ಲಿ ಬೆಂದಾಗಲೇ ಬಂಗಾರಕ್ಕೆ ನಿಜದ ಹೊಳಪು ಬರುತ್ತೆ. ನೋಡು ಸುಚಿತ್ರ, ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ತಂಗಿರೆ
ಇಂದಿನ ಕಾಲದಲ್ಲಿ ಕಾಮಕುಟ ಉಳಿದ ಉದಾಹರಣೆಗಳು ಸಾಕಷ್ಟಿವೆ. ಇದೇನಮ್ಮ ಹೋಗ್ಲಿ ಬಿಡು. ಅಂದ್ರೆ ಪರಪುರುಷರಿಗೆ ಸಹೋದರ ಎಂದು ಭಾವಿಸುವ ಈ ಹೆಣ್ಣಿನ ಭಾವನೆಗೆ ಯಾವ ಅರ್ಥವೂ ಇಲ್ವೇ? ಅರ್ಥ ಬರೀ ಸ್ವಾರ್ಥ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಅರ್ಥದ ಬಗ್ಗೆ ವ್ಯರ್ಥವಾಗಿ ಮಾತನಾಡಿ ನನ್ನನ್ನು ಸಮರ್ಥಿಸಿಕೊಳ್ಳುವ ಇಷ್ಟ ನನಗಿಲ್ಲ. ಪರಪುರುಷನ ಅಣ್ಣ ಪಚ್ಚಿಕಪ್ಪ ಎನ್ನೋದು ಆ ಹೆಣ್ಣಿನ ಭಾವನೆಗಳು ಸೀಮಿತವಾಗಿರುತ್ತೆ. ಈಗ ನೀನು ನನ್ನನ್ನು ಸಹೋದರನೆಂದು ಭಾವಿಸದೆ ನಿನ್ನ ಪ್ರೇಮಿ ಪ್ರಿಯನಲ್ಲೆಂದು ಭಾವಿಸು, ಆಗ ಎಲ್ಲವೂ ಸುಂದರ ಹಾಗೂ ಸುಖಮಯವಾಗಿರುತ್ತೆ. ಅಂದ್ರೆ ಇಷ್ಟು ತಿಳಿಯಲಿಲ್ಲ ನನಗೆ ಹುಚ್ಚಿ. ಇಂದಿನಿಂದ ನೀನು ಈ ಸಾಹುಕಾರ ಹೃದಯ ಸಾಮ್ರಾಜ್ಯದಲ್ಲಿ ಮಹಾರಾಣಿಯಾಗಿ ಮೆರೆದಾಡೋ. ನಿನಗೆ ಮಾಂಗಲ್ಯ ಭಾಗ್ಯ ನಾನು ನೀಡುವೆ. ಏನು ಮನಸ್ಸೊಪ್ಪದ ಬಲಾತ್ಕಾರವಾಗಿ ಈ ನನ್ನ ಶೀಲ ಉಂಟುವಿನಿಂದ ನಾನು ಮಾಂಗಲ್ಯ ಕಟ್ಟಿಸಿಕೊಳ್ಳಲು ಈ ನನ್ನ ಮನಸ್ಸಾಕ್ಷಿ ಒಪ್ಪದು. ನಿನ್ನ ತಾನು ಕೈಯಿಂದ ಸತಿಯಾಗಿ ಬಾಳುವುದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದರೆ ಮುಂದಿನ ಬಾಳು ಬಂಜರು ಭೂಮಿ ಹೋಯ್ತು. ಹುಷಾರ್. ಕೈಗೆ ಬಂದದತ್ತು ಬಾಯಿಗೆ ಬರದ ಹಾಗೆ ಮಾಡಿಕೊಳ್ಳಬೇಡ. ಸುಚಿತ್ರ, ಚೆನ್ನಾಗಿ ವಿಚಾರ ಮಾಡು. ಈ ಸಾಹುಕಾರ ದಂಡಾಸನ ಧರ್ಮಪತ್ನಿ ಆದರೆ ನಿನಗೆ ಯಾವುದೇ ಕುಂದು ಕೊರತೆಗೆ ನೋಡಿಕೊಳ್ಳುವೆ. ಏನಂತೀಯ? ಹಾಗಾದ್ರೆ ಈ ನಿಮ್ಮ ಮಾತನ್ನ ನಾನು ನಂಬಲೆ? ಹೌದು, ನಾನು ಆಡಿದ್ದೆ ಮಾತು, ಮಾಡಿದ್ದೆ ನ್ಯಾಯ. ಅದೇ ನನ್ನ ಸ್ಪೆಷಾಲಿಟಿ. ನೋಡು ಸುಚಿತ್ರ, ನಾನು ಸಲ ಮಾತು ಕೊಟ್ಟ ಮೇಲೆ ಮುಗೀತು. ನನ್ನ ಪ್ರಾಣ ಹೋಗಿರುವಾಗ ನಾನು ಕಾಪಾಡಿಕೊಳ್ಳುತ್ತೇನೆ. ಬೇಕಾದರೂ ತಗೋ ಈ ಸತ್ಯ ವಚನ. ನೋಡಿ ಧನರಾಜ್, ಈ ನಿಮ್ಮ ದುಷ್ಟ ಮನೆಯೊಳಗೆ ಶಿಷ್ಯ ಮನೆ ಮಾಡುತ್ತೆ ಅಂತ ನಾನು ಭಾವಿಸಲಿಲ್ಲ. ನೋಡಿ, ಇಂದಿನಿಂದ ನೀವೇ ನನ್ನ ಸರ್ವಸ್ವ. ಶಕುಂತಲೆ, ಓ ನನ್ನ ಶಕುಂತಲೆ. ಹೋಗುತ್ತಾಯ್ತು. ಅವನು ಬರೋದ್ರೊಳಗೆ ಮುದುಡಿ ಹೋದ ನನ್ನ ಮುಖ ಕಮಲಾರಳಿದ ಕೆಂದಾರಂತೆ ಶೃಂಗಾರಿಸಿಕೊಂಡು ಹೋಗು. ನೋಡಿ, ಹಾಗೆ ಕಾಫಿ ತರ್ತೀನಿ, ಕುಳಿತುಕೊಳ್ಳಿ. ನಿಮಗೋಸ್ಕರ ಬಿಸಿಯಾದ ಕುಳಿತುಕೊಳ್ಳಿ.
ಹಲೋ ಜನ, ಯಾವಾಗ ಬಂದೆ ಗೆಳೆಯ? ನಿಂತಿದೆಯಲ್ಲ, ಕೂತ್ಕೋಬಾರ? ಇರಲಿ ಬಿಡು ನಾಗರಾಜ್. ನಾನು ನೋಡು ಧನರಾಜ್, ಮನೆಗೆ ಬಂದ ಅತಿಥಿಯನ್ನು ಸತ್ಕರಿಸುವುದು ನಮ್ಮ ಧರ್ಮ. ನನ್ನ ತಂಗಿ ಸುಚಿತ್ರಾಳಿಗೆ ಸ್ವಲ್ಪವೂ ತಿಳುವಳಿಕೆಯಿಲ್ಲ. ಬಂದವರಿಗೆ ಒಂದು ಕಪ್ ಕಾಫಿನಾದ್ರು. ಹಾ ನಾಗರಾಜ್, ಇಂದು ನನ್ನ ನಿರೀಕ್ಷೆಗೆ ಮೀರಿದ ಹಾಗೆ ಸತ್ಕಾರ ಮಾಡಿದಳೆ ನನ್ನ ತಂಗಿ. ಬಂದ ಕೂಡಲೇ ಸಂತೋಷದಿಂದ ಎಲ್ಲ ಮುಗಿಸಿಬಿಟ್ಟೆ. ಅಂದರೆ ಸುಚಿತ್ರ ಬಂದ ಕೂಡಲೇ ಊಟ ಕೊಟ್ಟಿದ್ದಳು, ತೃಪ್ತಿಯಿಂದ ಎಲ್ಲ ಮುಗಿಸಿಬಿಟ್ಟೆ. ಕಾಫಿ ತಟ್ಟಿಂದ ಈಗ ಒಳಗಡೆ ಹೋಗಿದ್ದಾಳೆ. ಓಹೋ ಹೀಗೋ, ಅಂತೂ ನನ್ನ ತಂಗಿ ತುಂಬಾ ಸುಧಾರಿಸಿದ್ದಾಳೆ ಅಲ್ಲವೇ? ಹೌದು ಹೌದು, ತುಂಬಾ ಸುಧಾರಿಸಿ ಬಿಟ್ಟಿದ್ದಾಳೆ. ಧನರಾಜ್, ನನ್ನ ತಂದೆ ತಾಯಿ ತೀರಿದ ನಂತರ ಬಹಳ ಪ್ರೀತಿ ಮಮತೆಯಿಂದ ಸುಚಿತ್ರಾಳನ್ನು ಬೆಳೆಸಿದ್ದೆ. ಇನ್ನೂ ಅವಳಿಗೊಬ್ಬ ಒಳ್ಳೆ ಹುಡುಗ ಸಿಕ್ಕು ಮಂಗಲೇ ಬಗೆದೊರ್ತಾರೆ. ನಾ ಪಟ್ಟ ಶ್ರಮ ಸಾರ್ಥಕವಾಗುತ್ತೆ ಧನರಾಜ್. ನಾಗರಾಜ್, ನಾನಿರೋ ತನಕ ನೀನಿಗೆ ಅದರ ಬಗ್ಗೆ ಚಿಂತೆ ಮಾಡುವೆ. ಸುಚಿತ್ರಾಳಿಗೆ ಸುಗುಣವಂತವರು ನೋಡ್ಕೋ ಜವಾಬ್ದಾರಿ ನನ್ನದು, ಆಯ್ತೆ? ತುಂಬಾ ಥ್ಯಾಂಕ್ಸ್ ಧನರಾಜ್, ತುಂಬಾ ಥ್ಯಾಂಕ್ಸ್. ಅದಕ್ಕೆ ಹಿರಿಯರು ಹೇಳಿರ್ಬೇಕು, ಎಲ್ಲಾ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ಸರ್ವಶ್ರೇಷ್ಠ ಅಂತ. ನಿನ್ನಂತ ಒಳ್ಳೆ ಮಿತ್ರ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ನಾಗರಾಜ್, ಯಾಕೆ ಇವತ್ತು ಈ ರೀತಿ ಹೊಗಳ್ತಾ ಇರವೆ? ಇರಲಿ, ನಿನ್ನ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಧನರಾಜ್. ನಾನು ಕ್ಲಿನಿಕ್ ಓಪನ್ ಮಾಡಲು ಆ ದಿನ ನೀನು ಸಹಾಯ ಮಾಡದಿದ್ದರೆ ಇಂದು ನಾನು ಇಂಥ ಐಷಾರಾಮಿ ಜೀವನ ನಡೆಸಲು ಸಾಧ್ಯವಿತ್ತೆ. ಈ ಅಂತಸ್ತು, ಈ ಐಶ್ವರ್ಯ ಎಲ್ಲವೂ ನೀನು ಕೊಟ್ಟ ಭಿಕ್ಷೆ ಧನರಾಜ್. ಎಂತ ಮಾತನಾಡುತ್ತಿರುವೆ ನೀನು? ನನ್ನ ಉಪಕಾರ ಸ್ಮರಣೆ ಮಾಡುತ್ತಿರುವಿಯಲ್ಲ, ಅದು ನಿನ್ನ ದೊಡ್ಡ ಗುಣ. ನಿನಗೆ ಸಹಾಯ ಮಾಡಿದ ಪ್ರತಿಫಲವಾಗಿ ನಿನಗೆ ತಿಳಿದಾಗೆ ಸಾಕಷ್ಟು ಫಲ ಪಡೆದಿರುವೆ. ಮುಂದೇನು ಪಡವೆಯ? ಏನಪ್ಪ ಅದು? ನನ್ನಿಂದ ನೀನು ಪಡೆಯುತ್ತಿರುವ ಪ್ರತಿಫಲ? ಅದೇ ನಿನ್ನ ಹತ್ರ ಯಾವಾಗಾದ್ರೂ ಫ್ರೀ ಟ್ರೀಟ್ಮೆಂಟ್ ತಗೊಳ್ತೀನಲ್ಲ. ನಮಸ್ಕಾರ ಅಪ್ಪ ಧನರಾಜ್ ಸೌಕರ್ಯರಿಗೆ. ನಮಸ್ಕಾರಕ್ಕೆ. ಸೋಮಣ್ಣ, ನಮ್ಮ ಚೌಡೆ ನಿನಗೆಲ್ಲ ವಿಷಯ ತಿಳಿಸಿರಬೇಕಲ್ಲ. ತಪ್ಪ, ನಾನೊಂದು ಮಾತು ಕೇಳ್ಬೇಕಲ್ಲಕತ್ತೇನ್ರಿ, ನೀವು ಒಪ್ಪಿಗಿದ್ರ? ಏನ್ ಹೇಳಿ ಚೌಡಯ್ಯ? ಏನಿಲ್ರಿ, ಸೋಮಣ್ಣ ನಮಗೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ. ಯಾಕಂದ್ರ ನಿಮ್ಮ ಸಾಲದ ಬಗ್ಗೆದಾಗ ಕೊರ್ಗಿ ಹೋಗ್ಯಾನ. ಆದ್ರೆ ಅವನಿಗೆ ಕರ್ಕೊಂಡು ಬರಮಂತ ಹೋದ್ರ ಧೈರ್ಯ ಸರಿ ಹೋಲಿಲ್ರಿ. ಯಾಕೆ ನೀವು ಏನಾರ ಬೈತೀರ ಅಂತ ತಿಳ್ಕೊಂಡು ಅಂಜಲಕತ್ತಿದ್ರಿ. ಅದಕ್ಕೆ ನಾನು ಎಲ್ಲ ವಿಷಯ ಅವನಿಗೆ ತಿಳಿಸಿ ಹೇಳಿ ಕರ್ಕೊಂಡ್ ಬಂದೇನ್ರಿ. ಇನ್ನೊಂದು ಮಾತು ಏನಂದ್ರ, ತೊಗರಿ ರೇಟ್ ಒಂದು ಭಾಳ ಕಮ್ಮಿ ಆಗ್ಯಾವ್ರಿಯಪ್ಪ ಈ ವರ್ಷ. ಯಾಕಂದ್ರೆ ಸಿದ್ದರಾಮಯ್ಯ ಅದು ಏನೋ ಅಂತಾರಲ್ರಿ, ಬಿಟ್ಟಿ ಭಾಗ್ಯ ಏನೋ ಮಾಡ್ಯಾನಲ್ರಿ. ಅದಕ್ಕೆ ಆ ಮಾತು ಮಾತು ಉಳಿಸ್ಕೋಬೇಕಂತೇಳಿ ಭಾಳ ಜಿದ್ದಿಗೆ ಬಿತ್ತನ್ರಿ. ಅದಕ್ಕೆ ಸೌಕರ್ಯ ಕಾಲದಿನ ಸರಿ ಇಲ್ರಿ. ಅವ ಇವತ್ತಿಲ್ಲ ನಾಳೆ ಸಾಲ ಕೊಡ್ತಾನ್ರಿ. ಅದಕ್ಕೆ ನೀವು ಏನಾರ ಅಂಜಿಕ್ ಹಾಕಿದ್ರೆ ಪಟ್ನೆ ಏನಾರ ಮಾಡ್ಕೊಂಡಂದ್ರೆ ಭಾಳ ಪರೇಶಾನ ಆದ್ರಿ ಅಪ್ಪ. ಅದಕ್ಕೆ ಎಲ್ಲ ವಿಷಯ ಹೇಳಿ ಕರ್ಕೊಂಡು ಬಂದೇನ್ರಿ. ಸೌಕರ್ಯ, ಇಂಥ ಪರಿಸ್ಥಿತಿ ಒಳಗ ಹಣ ತಂದು ಕೊಡಂದ್ರ ನಾನು ಎಲ್ಲಿಂದ ತಂದು ಕೊಡಲಿ? ವಾ ಸೋಮಣ್ಣ, ಸಾಲ ಅಂದ್ರೆ ಏನ್ ತಿಳ್ಕೊಂಡಿ? ಸಾಲ ಅಂದ್ರೆ ಗಣಸಿನ ಗಂಡಿ ಇದ್ದಂಗ. ಗಂಡೆದೆಯ ಗುಂಡೆಗೆಯನ್ನು ಗುಡಿಸಿ ಗುಂಡಂತರ ಮಾಡು ಹಾಲ. ಸಾಲವನ್ನು ಕೊಂಬೊಯ್ಯುವಾಗ ಹಾಲು ಜೇನು ಸವಿದಂತೆ ಸಾಲಿಗರನು ಬಂದು ಎಳೆದೊಯ್ಯುವಾಗ ಕುಂಡಿಗಿತ್ತಿ ಹೇಳು ಕಡಿದಂತೆ ಸರ್ವಜ್ಞ ಅಂದ್ರೆ ಈ ಮಾತು ನಾ ಹೇಳಿಲ್ರಿ ಅಪ್ಪ, ಹಿಂದಿನವ್ರು ಹೇಳ್ತಿದ್ರು. ಅದಕ್ಕೆ ಹೇಳ್ತಾರ್ರಿ, ನೀರು ಹರಿತಾ ಇರ್ಬೇಕು, ಮನುಷ್ಯ ದುಡಿತಾ ಇರ್ಬೇಕು. ನಿಂತರ ನೀರು ಕೆಡ್ತಾವ, ಕುಂತರು ಮನುಷ್ಯ ಕೆಡ್ತಾನ. ಖರೆ ಇಲ್ರಿ ಸೋಮಣ್ಣ, ಏನಾರ ಮಾಡು, ನಮ್ಮ ಸಾಹುಕಾರ ಸಾಲ ತೀರಿಸಿಬಿಡು. ಹೌದು ಸೋಮಣ್ಣ, ನೀನೇನ್ ಮಾಡ್ತೀವೋ ಗೊತ್ತಿಲ್ಲ, ನನಗೆ ಅರ್ಜೆಂಟಾಗಿ ಹಣ ಬೇಕೇ ಬೇಕು. ಸೌಕರ್ಯ, ದಯವಿಟ್ಟು ನಾವು ಒತ್ತಡ ಮಾಡಬೇಡಿ. ನಿಮ್ಮ ಕಾಲ ತೀರ್ತೀನಿ. ಕೆಲವು ದಿವಸ ಕಾಲಾವಕಾಶ ಕೊಟ್ಟು ನೋಡು ಸೌಕರ್ಯ. ಏನೋ ಮಳೆ ಬೆಳೆ ಸರಿಯಾಗಿ ಆಗದಿದ್ದ ಕಾರಣ ಸೋಮಣ್ಣನವರು ನಿನ್ನ ಸಾಲ ಮುಗಿಸೋದಕ್ಕೆ ಆಗಲಿಲ್ಲೇನೋ, ಅದಕ್ಕಾಗಿ ಸ್ವಲ್ಪ ಕಾಲಾವಕಾಶ ಕೊಟ್ಟು ನೋಡು. ನಾಗರಾಜ್, ನೀನ್ ಹೇಳ್ತೀಯ ಅಂತ ನಾನು ಅವ್ನು ಬಿಡ್ತಾ ಇದ್ದೇನೆ. ಸೋಮಣ್ಣ,
ಕೆಲವು ದಿವಸಗಳ ನಂತರ ನಾನು ವಾಪಸ್ ಬರ್ದೆ ಹೋದ್ರೆ ಅದ್ರ ಕಥೆನೇ ಬೇರೆ ಆಗತ್ತೆ. ಅಂದಾಗೆ ಸೋಮಣ್ಣ, ನಿನ್ನ ಮಗ ಶಶಾಂಕನಿಗೆ ಮದುವೆ ಮಾಡ್ತೇನೆ ಅಂತ ಗೊತ್ತಾಯ್ತು. ಯಾರ ಹುಡುಗಿ? ಅದೇ ಸೌಕರ್ಯ, ಅದೇ ನಮ್ಮ ದೂರ ಸಂಬಂಧಿ ಒಬ್ಬಳು ನಮ್ಮ ಮನೆಯಲ್ಲಿ ಇದ್ದಳಲ್ಲ, ಸುಮತಿ ಅಂತ ಅವಳ ಹೆಸರು. ಶಶಾಂಕ ಸುಮತಿಯ ಮದುವೆ ಮಾಡ್ಬೇಕೆಂಬ ವಿಚಾರ ಕೂಡ ನಾವು ಮಾಡಿದ್ದೇವೆ. ನಾನೇನು ಬರ್ತೀನಿ ಸೌಕರ್ಯ. ನಮಸ್ಕಾರ. ಸುಮತಿ, 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 ನಿನ್ನ ತುಂಬು ಯೌವನದ ಅಂಬುದಿಯಲ್ಲಿ ಅಂಬಿಗನಾಗಿ ಈಜಾಡಬೇಕೆಂಬ ಈ ರಸಿಕನ ಬಯಕೆಗೆ ಇಂಬು ಕೊಡದೆ ನನ್ನ ನಂಬಿಕೆಗೆ ಹುಸುಗೊಳಿಸಿದೀಯಾ? ನೋಡ್ತೀನಿ ಸುಮತಿ, ನೋಡ್ತೀನಿ ಆ ಶಶಾಂಕನ ಜೊತೆ ಜಾಸ್ತಿ ಸಂಸಾರ ಮಾಡ್ತೀಯಾ ಅಂತ. ಅಂದಾಜ್ ಇದೇನ್ ಹೇಳ್ತೀರಿ? ಹೌದು ನಾಗರಾಜ್, ಹೌದು. ಸುಮತಿಯನ್ನು ಕಟ್ಕೊಂಡಾದ್ರೂ ಸರಿ, ಎಲ್ಲ ಇಟ್ಕೊಂಡಾದ್ರೂ ಸರಿ, ಒಟ್ನಲ್ಲಿ ನನ್ನ ಪೌರುಷದ ಬೆಂಕಿಯಲ್ಲಿ ಅವಳ ಶೀಲ ಸುಟ್ಟಾಕಿ ನಾನು ಸುಖ ಪಡಲೇಬೇಕು. ನನ್ನಿಂದ ಸಹಾಯ ಪಡ್ತಿದ್ದು ಇಂದು ಐಶ್ವರ್ಯ ವಿಜಯ ನಡೆಸ್ತಾ ಇರುವೆ. ಈ ಕೆಲಸದಲ್ಲಿ ನನಗೆ ಸಹಾಯ ಮಾಡಬೇಕು. ಸಹಾಯ ಇಷ್ಟೇ ತಾನೇ? ನೀನು ಕಾಲಿನಿಂದ ತೋರಿಸಿದ್ದು ನನ್ನ ತಲೆ ಮೇಲೆ ಹೊತ್ತು ಮಾಡುತ್ತೇನೆ. ನಿನಗೋಸ್ಕರ ನನ್ನ ಪ್ರಾಣ ಕೊಡಿಸಿದ್ದೇನೆ ಗೆಳೆಯ. ತಗೋ ನನ್ನ ಶಪಥ. ಥ್ಯಾಂಕ್ಸ್ ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಾಗಿ ನಾನು ಏನೋ ಮಾಡಬೇಕು ಹೇಳು. ಸಮಯ ಬಂದಾಗ ಖಂಡಿತ ನನಗೆ ತಿಳಿಸ್ತೇನೆ. ಅಲ್ರಿ, ಮೀನುಗಾರ ಮೀನ ಹಿಡ್ಲಕ್ ಹೋಗ್ಯಾನ, ಹಳದಾಗ ಬಲಿ ಹಿಡ್ಯಾನ ಅಂದ್ರೆ ಮೀನ ಏನು ಕಡಿಗೆ ಹೋಗ್ತದ, ಏನು ಬಲಿಯಾಗ ಬೀಳ್ತದ್ರಿ? ಅಂತೂ ಕಲ್ಲು ಕವಣಿ ಎರಡು ಕೂಡಿದ ಮ್ಯಾಲ ಆ ಹಕ್ಕಿ ಹ್ಯಾಂಗ ತಪ್ಪಿಸ್ಕೊಳ್ತದ ಏನೋ ಆ ದೇವರಿಗೆ ಗೊತ್ತು. ಕಾಫಿ ರೆಡಿ ಆಗಿದೆ, ಬನ್ನಿ ಎಲ್ಲರೂ ಕುಡಿಯುವರಂತೆ. ಆಯ್ತಮ್ಮ, ನಾವು ಅದರ ದಾರಿನ ಕಾಯ್ತಾ ಇದ್ದೀವಿ. ನಡಿ ಧನರಾಜ್, ಚೌಜ ನಡ್ರಿ ಅಪ್ಪ ಎಲ್ಲರೂ. ಕನ್ನಡ ಭಾಷೆಗೆ ನಮ್ಗೀವ ನಾವೇದಿ ತಾಯಿಗೆ ನಮ್ಮವ್ವ. ಇಲ್ಲಿ ಹುಡುಗರು ಇಲ್ಲಿ ಹುಡುಗರು ಅಂತಿಂತ ಕಂಡೆ ಮಾನಲ್ಲ ನನ್ನಂತ ಬಂದ ಯಾರಿಲ್ಲ. ಅಥವೇಲಿ ಗ್ಯಾಸ ಒಲಿ ರಿಪೇರಿ ಮಾಡ್ಸೋ. ನಿಮ್ಮದೇನಾರ ಸಣ್ಣಗೆ ಸೋರ್ತಿತ್ತಂದ್ರ, ನಿಮ್ಮದೇನಾರ ಢೀಲ ಆಗಿತ್ತಂದ್ರ ವಯಸ್ಸರಾಕಿ ಟೈಟ್ ಮಾಡಿ ಕೊಡ್ತೀವ್ರಿ. ಛೇ ಸಾಕಾಗೋಯ್ತ್ರಿ. ಈ ಊರ ಮುಂದೆ ಹಿಡಿದು ತಿರುಗಿ ಬಹಳ ಬೇಸರ ಬಂದದ ನೋಡ್ರಿ ನಮಗೆ. ಯಾಕಂದ್ರ ಒಬ್ಬರು ಇಲ್ಲಿ ತಕ ಆಯ್ತು, ಯಾರು ಬಂದು ನಮಗ್ ಮಾಡ್ರಿ ತೋರ್ಲಕ್ಕಂತ ಯಾರು ಅಂದ್ರು ನೋಡ್ರಿ. ಅಲ್ಲ ನಮ್ಮಂತರ ಹಿಂಗಾದ್ರೆ ಬದುಕದ್ರ ಹೆಂಗ? ಅದ್ರಾಗ ಹೆಣ್ಮಕ್ಳ ಹತ್ರ ಅವ್ರು ಮಗಲ ಮನೆ ಮಲ್ಲವಕನ ಕರೀತಾರ, ತೆಳಗಿನ ಮನೆ ಕಲ್ಲವಕನ ಕರೀತಾರ. ಅಯ್ಯಕ್ಕ ಬಾರ, ಗ್ಯಾಸ್ ರಿಪೇರಿ ಮಾಡೋರು ಬಂದಾರ ಬಾರ ಅಂತ ಕರೀತಾರ. ನಾವು ಇದೊಂದು ರೂಪಾಯಿ 20 ರೂಪಾಯಿ ಕೊಡ್ತೀವಿ ನಾವು. ಇಲ್ಲ ನಾಳೆ ಬಂದ್ರೆ ಮಾಡ್ತಾರಂತ, ಇಲ್ಲ ಬರವೇನ ಪುಕ್ಕಟೆ ಮಾಡ್ತಾನ ಏನೋ. ನೀವು ಸಾಮಾನು ಹಂಗ ಬಿದ್ದಿರ್ತಾವ ಏನು ಒಟ್ಟು ತಿಳಿದ ಆಗ್ಯದ್ರಿ. ಒಟ್ಟು ಜೀವನದಾಗ ಏನಾರ ಮಾಡ್ಬೇಕ್ರಿ, ಒಟ್ಟು ಉದ್ಯೋಗ ಮಾಡ್ಬೇಕು. ಉದ್ಯೋಗ ಇಲ್ಲ ಅಂದ್ರ ಅತ್ತಿ ಮಗಳ ಸಹಿತ ಅಣ್ಣ ಅಂತ ಕರಿತಾವ ನೋಡ್ರಿ. ಹಿಂಗಾಯ್ತು ನೋಡ್ರಿ ಮಾಡಬಾರ. ಯಾದಿ ಮ್ಯಾಲ ಶಾದಿ ಮಾಡರ ಸುತ್ತಿ ಸುತ್ತಿ ಕಪ್ಪಲ
ಹುಡುಗಿ ಹೇಳ ಹುಡುಗ ಹೋಗೋ ನಡೆ ಹಳ್ಳದ ಕಡೆಯಾಗ ಹೋಗೋ ನಡೆ ಕಬ್ಬಿನ ಪಡೆದಾಗ ಮಾಸ್ತರ ಹಳ್ಳದ ಬಂಡಿ ಕಬ್ಬು ಕೂಡ ಎಲ್ಲ ಹಳಿಯೋದು ಅವ್ನು ಹೇಳಕತ್ತಂಗ ನಮ್ಮ ಪ್ಯಾಡ್ ಮಾಸ್ತರ ಗಂಟ್ಯಾಗ ಶೆಟ್ಟಿಗೆ ಬಾ ಶೆಟ್ಟಿಗೆ ಬಾ. ನನ್ನ ನಿನ್ನ ಪ್ರೇಮದ ಮಾತು ಮನದ ಮುಚ್ಚಿ ಇಡಬೇಕು ನನ್ನ ನಿನ್ನ ಪ್ರೇಮದ ಮಾತು ಮನದ ಮುಚ್ಚಿ ಇಡಬೇಕು ರಾತ್ರಿ ನಿನ್ನ ಭೇಟಿಗೆ ಬರ್ತೀನ ಬಾಗಲ ತೆರದ ಇಡಬೇಕು ಬಾಗಲ ತೆರದ ಇಡಬೇಕು ಬಾಗಲ ತೆರದ ಇಡಬೇಕು ಬಾಗಲ ತೆರದ ಇಡಬೇಕು ಸಜೀವ ಸಜೀವ ಸುಟ್ಟು त्याचा प्रीतीची वाढते मामा तुझी तोंडात तोंड माझी आवड मला ज्याचे मी त्यालाच आणलो तुझ्या बोलण्याला आता मी मारला हे करती ही काळी महिना लागली बोलायला जवळ लागली बोलायला बोलायला मिठ मिठ बोलायला लागलं मिठ मिठ बोलायला पेटी वाजली गाडी सुटली आणि पदर गेलं कोणी तर पुन्हा ಎಕ್ಕದಾಗಲಿ ಹೊಲ್ಲ ಮನಿ ಹೋಗಲಿ ಏನ್ ಸಲುವಾಗಿಲ್ಲ ಇವ್ರ ಸಲುವಾಗಿ ಕೆಟ್ಟೈತಿ ಒಂದಲ್ಲಿ ಕುಪ್ಪಿ ಅನ್ನೈತಿ ಬಾಜು केला इशारा जाता जाता हे केला इशारा जाता जाता अरे जरी मामी बसवली या मामाच्या पोरीला पटकन बसवली या मामाच्या पोरीला पटकन बसवली टमाट ಕೆಂಪ ಕೆಂಪ ಏ ಇವನೇ ಈ ಕಡೆ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಹೌದೇನ್ರಿ ಏ ಈ ಕಡೆ ಸ್ಟೋರಿ ಇರ್ತಾರೆ ನೋಡು ಹೌದೇನಾ ಅರೆ ವೀಣಾ ನೀನಾ ಹೌದೇನೋ ಕೋಣ ನಿನ್ನ ವೆಸ್ಟ್ ಬಾಡಿ ಹೌದು ಹೆಂಗದಿಯವ ಹೆಂಗದಿನಪ್ಪ ಯಾವ ದಗನಿ ಹಾಕಿ ಎದಕ್ಕೆ ಬಂದಿ ಕಿತ್ತಾಕ ಮೊದಲ ನೀ ಯಾರು ನೀಕೋ ಊರ್ ನಿನ್ರಿ ನೀನ ಈ ಊರಿಗೆ ಮಿಕ್ಕಿದ ಬಿಟ್ರಿ ಹೌದಾ ಇದೇನ್ ನಿನ್ನ ಅವತಾರ ಇದು ನಂದ ಸಾಮಾನ್ ನೋಡು ಸ್ವಂತದ ಖರೆ ಖರೆ ಇವ್ ನಿನ್ನೂ ಸಾಮಾನ್ ಅದಾವ ಖರೆ ಖರೆನಾ ಇವೆಲ್ಲ ಇನ್ನು ಸ್ವಂತದ ನಿಮ್ಮ ಊರ ಇವನ ಕರ್ತನ ಮಾಡ್ಕೊಂಡ್ ಬಂದಿವ ಅಂತ ತಿಳ್ಕೊಂಡೇನ ನನ್ನ ಸ್ವಂತದ್ದು ಅಲ್ಲ ಅಲ್ಲ ಮಾಮ ಮೊನ್ನೆಯ ಮುಲ್ಲನ ಸೈಕಲ್ ಕೊಳ್ಳುವಡಿ ಅಂತ ಖರೆ ಐತಿಲ್ಲ ಶಿವ ಶಿವ ಸಿದ್ಧಲಿಂಗ ಶಾಂತವು ಪಾಪು ಇಂಥ ನಮ್ಮ ಪರಮ ಶಿಷ್ಯನ ಮೇಲೆ ಇಂಥ ದೊಡ್ಡ ಆಪಾದನೆ ಬಂದ್ರು ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆ ಯಾಕಂದ್ರೆ ಅಲ್ಲ ವೀಣಾ ಈ ಮಾತು ನನಗೆ ಯಾರ ಮಗ ಹೇಳ್ದ ನಾಲ್ಕು ಮಾಡಿದ್ರೆ ಅಲ್ಲ ಯಾರು ಯಾಕೆ ಹೇಳ್ಬೇಕು ನನಗ ಅಲ್ಲ ಆ ಮುಲ್ಲ ಅದನಲ್ಲ ಬಂದ್ ಕೆಶಿ ಕಂಪ್ಲೇಂಟ್ ಕೊಟ್ಟ ತಬ್ಬರಿ ಅದ್ರ ಅವಾಗ ಕೊಡುವಾಗ ಅವ್ರ ಕಣ್ಣೆದ್ರಿ ಇತ್ತು ನಾನ ಅಲ್ಲಿ ತಂಬೂರು ನಿಂತಿ ನಾನು ಹಾ ಮತ್ತ ಕಂಪ್ಲೇಂಟ್ ಅವ ಗೊತ್ತಿತ್ರಿ ಈ ಮಾತು ನನಗೆ ಮೊದಲೇ ನೀ ಯಾವಾಗ ತಂಬೂರಿ ಸಾವಾಸ ಮಾಡಿದ ಅಂದ್ಮೇಲೆ ನಿನಗೂ ಆ ಪೊಲೀಸನ ಬುದ್ಧಿ ಬಂದೈತಿ ಅದಕ್ಕ ನಾ ಹೇಳ್ತೀನಿ ಕೇಳು ಯಾ ಪೊಲೀಸನ ಬುದ್ಧಿ ಬಿಡು ಅಂದಂಗ ನಾ ಸಾಕ್ಷಿ ಮಾಡಿ ಹೇಳ್ತೀನಿ ಆ ಸೈಕಲ್ ನಾ ಕದ್ದಿಲ್ಲ ಅಂತ ಅಯ್ಯ ಹೋಗ್ಲಿ ಬಿಡು ಮಮ್ಮ ಅಷ್ಟ್ಯಾಕ ಬೇಸರ ಮಾಡ್ಕೋತಿ ಅಲ್ಲ ಅಂದಂಗ ನೀನು ಮಾಡ್ಕೊಂಡ್ ಉಣಾಕತಿ ಅಂದಂಗ ಆತ ಅಂದ್ರೆ ನಾ ಈ ದಿನ ಬೆಡ್ಕೊಂಡ್ ತಿಂತೀನಿ ಅಂತ ತಿಳ್ಕೊಂಡಿದ್ದಾನ ಬೇಡ್ಕಲ್ಲ ಹೇಳೇನು
ಅಯ್ಯ ಅದೆಲ್ಲ ಹೇಳಿ ನಾ ಹೇಳಿಲ್ಲ ಅದು ಯಾಕೆ ಅಂತ ಹೇಳ್ತೀನಿ ಮತ್ತೆ ಹೆಂಗ್ ಹೇಳ್ದ ಅನ್ಬೇಕು? ಅಯ್ಯೋ ನಂಗೆ ಹೇಳಿಲ್ರಿ ಅಲ್ಲಿ ನಿನ್ನ ಕೈದಾಗ ಸ್ಟೋವ್ ಕಾಣತ್ತಲ್ಲ, ಇದಕ್ಕೇನಾಗ್ತದೆ? ಇದಕ್ಕ ಏ ಅವ್ವ ಇದು ನಂದು ಜೀವಾತಿಂದ ಜೀರಿಗೆ ಮಾಡಕತ್ತೈತಿ ನೋಡ. ಅಲ್ಲ ಮೊನ್ನೆ ಪಂಪ್ ಹಾಕ್ಸ್ಕೊಂಡ್ಬಂದಿದ್ದು ಹಚ್ಚುದೊಳಗ್ ಚಿರ್ರ ಅಂತ ಜಿಗದು ಪಂಪ್ ಯಾಕಡೆ ಹತ್ತದ ಗೊತ್ತಾಗ್ಲಿಲ್ಲ. ಮತ್ತ ಆನೆ ಹಚ್ಚಿದ ಒಟ್ಟ ಹತ್ತವಂತ ಏನಾಗ ಸ್ವಲ್ಪ ಚೆಕ್ ಮಾಡಿ ಯಾವತ್ತೇ ಸಾಮಾನ್ಯ ಬಹಳ ದಿನ ಯೂಸ್ ಮಾಡಲು ಇಡಬಾರ್ದು ಅಂತ ಹೇಳಿ ಹಂಗ ಯೂಸ್ ಮಾಡಲು ಇಟ್ರೆ ಜಂಗ್ ಹಿಡಿತದ ನೋಡು, ಜಂಗ. ಈಗ ನನ್ನ ಕೈದಾಗ ಕೊಟ್ಟು ನೋಡ, ಅದಕ್ಕೆ ಸರಿಯಾಗಿ ಪಂಪ್ ಹಾಕಿ ಎಣ್ಣೆ ಬಿಟ್ಟ ಅಂದ್ರ ಚಿರ್ರ ಹಾರಿರ್ಬೇಕು ಎಣ್ಣೆ ಮಗಂದದ್ದು. ಶಿಕ್ಕಿನ ಮತ್ತೆ ಚಟ ಬಿಡ್ತಾನೆ ತಗೊಂಡು ರಿಪೇರಿ ಮಾಡ್ರಿ. ತರವರಗಿ ನಿನ್ನ ತಂಬೂರಿ ಸ್ವರ ಪರಿಸರಿಸೋ ತಂಬೂರಿ ತರವರಗಿ ನಿನ್ನ ತಂಬೂರಿ ಪರಿಸರಿಸೋ ತಂಬೂರಿ ಸರಸ ಸಂಗೀತ ಗುರುಗಣಿಯೇ ಪರಿಸರಿಸೋ ತಂಬೂರಿ. ಓ ಕಾಳಪ್ಪನವರು ಏನಿ ಕಡೆ ಕಾಳಪ್ಪನವರಲ್ಲ ಹಾ ಚೌಡಪ್ಪನವ್ರು. ಅಷ್ಟು ಗೊತ್ತಾಗಿದ್ರಿ ಮಾಸ್ತರ್ ಹೇಳ್ಬೇಕಂತ ಮಾತಾಡಿದ್ರೆ ಮಾಸ್ತರ್ಗಳೇ ನಾವು ಬೆಳಿಬೇಕಂತ ನಿನಗೆ ಎಲ್ಲೆಲ್ಲ ಅಂತ ಹೊರತಾಡ್ಬೇಕು. ಮನ್ಯಾಗ ಅಡ್ಗಿ ಸಹ ಮಾಡಿಲ್ಲ, ನನ್ನ ಹೊಟ್ಟಿ ತಳಮಳ ಅಂತ ತಾಳ ಹಾಕಕತ್ತ ನಿನಗಾರ ಗೊತ್ತೇ. ಮುಂದೆ ಎದ್ದ ನಮ್ಮ ಅಪ್ಪ ಊಟ ಮಾಡ್ತಾನ ಅಂಬೋದು, ಅವಾಗ ಆರಾಮಿಲ್ಲ. ಅದು ನಿನಗೆ ತಿಳಿಬಾರ್ದ ಅಡ್ಗೆ ಮಾಡ್ಬೇಕಂಬೋದು ನಾ ಏನು ಮಣ್ಣು ಗೊತ್ತಿಲ್ಲ ಏನು. ಅಲ್ಲ ಮನೆ ಯಾಕೆ ಹೋಗುತ್ತಿ? ಅಲ್ಲ ಮನೆಯೊಳಗ ಸಿಲಿಂಡರ್ ಖಾಲಿ ಆಗೈತಿ, ಅದಕ್ಕ ಸ್ವಲ್ಪ ಸ್ಟೋವ್ ರಿಪೇರಿ ಮಾಡ್ಕೊಳಕ್ ಬಂದಿ ನೋಡಪ್ಪ. ಅಲ್ಲ ಸ್ಟೋವ್ ರಿಪೇರಿ ಇಲ್ಲದ ಅಡಿಗೆ ಹೆಂಗ ಮಾಡ್ಬೇಕು ಹೇಳ ನೋಡೋಣ, ಅದಕ್ಕ ರಿಪೇರಿ ಮಾಡ್ಕೊಳಕ್ ಬಂದಿಲ್ಲ ನಾ. ಏನಪ್ಪ ಅಲ್ಲ ಮೊನ್ನೆ ದುಗರಿಲಿ ಏನ್ ತಂದಿದ್ದೇವಿ, ಎಷ್ಟು ಜಲ್ದಿ ಹ್ಯಾಂಗ್ ಖರಾಬ್ ಆಯ್ತು. ಹೆಣ್ಮಕ್ಳು ಭಾಳ ಹುಷಾರಿರ್ತಾರೆ, ಅವ್ ಜೀವಕ್ಕೆ ಆರಾಮ ಇತ್ತಂದ್ರ ಕುಡಿಕಾರ ನೀರ್ ಹಾಕಿದ್ರೆ ಫಸ್ಟ್ ಕ್ಲಾಸ್ ಫೋಣೆ ಹೊಡೆದ್ ಬಿಡ್ತಾರ್ರಿ. ಮಾಡ್ಬೇಡ್ದಪ್ಪ ಹುಟ್ಟು ತಂದಿಲ್ರಿ, ನೀ ಪೆಕ್ಕಾಗಿ ತಂದಿಡ್ರಿ, ಒಟ್ಟೆ ಮಾಡಪ್ಲೇ ಅಲ್ರಿ. ಆದ್ರ ನೀ ಭಾಳ ಒಳ್ಳೆ ಸ್ವಭಾವದೊಳವ. ತಮ್ಮ ನೀ ಏನ್ ಮಾಡ್ದಂಗ ನೀ ಏನ್ ಮಾಡವ ಅಂದಂಗ ಬೇಡ ಚೌಡಕಿ ಚೌಡ ಅಂದ್ರೆ ಇವನೇನ್ ನಿಮ್ಮಪ್ಪ? ಹೌದಲ್ಲ ತಮ್ಮ, ನನ್ನ ಹೆಸರು ನಿನಗೆ ಗೊತ್ತಾಯ್ತು ಅಂದ ನೀ ಯಾರಪ್ಪದ ನನಗೆ ಗೊತ್ತಾಗ್ಲಿಲ್ಲಲ್ಲ. ನಾ ಹೇಳ್ತೇನಪ್ಪ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಬಂದಿದ್ದೆ ಹಿಡ್ಕೊಂಡು ರಿಪೇರಿ ಮಾಡಕತ್ತೀನಪ್ಪ. ಏಪ್ಪ ಅವ ಪಲ್ಲದಿ ಅಂತ ಅವ ಸ್ಟೋವ್ ರಿಪೇರಿ ಮಾಡವನ. ಏ ಅವ್ವ ನಾನ್ ನಿನಗೆ ಕೇಳಕತ್ತೇನ, ನೀ ಜರ ಸುಮ್ಮನಾರ ನಿಂದ್ರು. ನೀ ಯಾಕೆ ಅಡ್ಡಾಡ್ ಬರ್ತೈತೆ ಗೊತ್ತೇನಿ ಹಂಗ ನಾ ಎಲ್ಲ ವಿಚಾರ ನೋಡು. ಅವ ಸ್ಟೋವ್ ರಿಪೇರಿ ಮಾಡಕ್ ಬಂದ, ನಮಗ್ ಮಾಡ್ಸೋಮದೈತಿ, ಅವನಿಗೆ ನಾವು ವಿಚಾರ ಮಾಡ್ತೀವಿ. ಮರ್ಯಾದಸ್ಥರ ಹೆಣ್ಣು ಮಕ್ಕಳು ಮರ್ಯಾದಿಲ್ಲಿಂದ ಮನೆಯಾಗಿರ್ಬೇಕು. ಮಾತಾಡೋತ್ತಿಗೆ ಹೆಣ್ಮಕ್ಳು ಅಡ್ಡ ಬರ್ಬಾರ್ದ. ಅದು ಈಗಿನವ್ರು ಬರ್ಬೇಕಪ್ಪ, ಬರ್ಲಿ ಅಂದ್ರೆ ನಡೆಯಂಗಿಲ್ಲ. ನೀ ಸ್ವಲ್ಪ ದೂರ ಸರಿ. ಏನ್ ರಿಪೇರಿ ಮಾಡ್ತಪ್ಪ ನೀನು? ನಾವು ಸ್ಟೋವ್ ರಿಪೇರಿ ಮಾಡ್ತೀವ್ರಿ, ಕುಕ್ಕರ್ ರಿಪೇರಿ ಮಾಡ್ತೀವ್ರಿ, ಗ್ಯಾಸ್ ರಿಪೇರಿ ಮಾಡ್ತೀವ್ರಿ. ನಿಮ್ಮದು ಏನಾರ ಸೋರ್ತಿತ್ತಂದ್ರ ಟೈಟ್ ಮಾಡ್ತೀವಿ. ಅಂದ್ರೆ ಏನೇನ್ ಹೇಳ್ದಿ ನನಗೆ ಕಿವಿ ಕೇಳಿ ಬರ್ಲಿಲ್ಲ. ಗ್ಯಾಸ್ ನೀ ಬಂದ್ ಅವ್ರು ತೋರಿಸ್ಬೇಕು ಬರ್ರಿ, ಹಿಂಗ ಮಾಡೋದು. ಜನ ಸುಮ್ಮನಾರ ನಿಂದ್ರ ಅವತ್ತು 100 ರೂಪಾಯಿ ಕೊಟ್ಟು ಕುಂತಾರ ಅವರು. ನೀ ಮಾತಾಡ್ಬೇಡ, ನಿಮ್ಮ ಅವ್ರು ಸುಮ್ಮನೆ ಕೋರು ತಮ್ಮ. ಔಷಧಬೇಕು, ನಿಮ್ಮ ಅವನು ಔಷಧಬೇಕು. ಏ ತಮ್ಮ ಏನಂದಿ? ಕುಕ್ಕರ್, ಗ್ಯಾಸ್, ಅವು ಇಲ್ಲ ಏನೇನೋ ಹೇಳ್ದೇವಲ್ಲ, ನಮಗ ಅವೆಲ್ಲ ಮಾಡ್ಸೋದಿಲ್ಲ. ನಮಗ್ ಒಂದೇ ಸ್ಟೋವ್ ಇದ್ದಿತ್ತು, ಅದು ಹೊಸ ಸ್ಟೋವ್. ಫಸ್ಟ್ ತಂದಾಗ ಒಂದ್ 2-3 ಸಾರಿ ಯೂಸ್ ಮಾಡಿದೇವ. ಆಮೇಲೆ ಮೋದಿ ಗ್ಯಾಸ್ ಅಂತ ಕೊಟ್ಟನಲ್ಲ, ಇದ್ರ ಕೆಲಸನೇ ಇಲ್ಲ ಅಂತ ಕಡೆ ಮೂಲೆಗೆ ಇಟ್ಟಿದ್ದೇವೆ. ಆದ್ರೆ ಈಗ ಅದು ಗ್ಯಾಸ್ ಖಾಲಿ ಆಗ್ಯದ. ಆ ರೊಕ್ಕ ಕೊಟ್ಟು ಮಾಡ್ಸೋಮರಾದ್ರ ತಿಂಗಳ ರೊಕ್ಕ ಬಿ ಬಂದಾಗ ಅದಕ್ಕೆ ಏನಾಗ್ಯದ ಅಂತ ಸ್ವಲ್ಪ ನೋಡಿ ಹೇಳು.
ಜಸ್ಟ್ 1 ಮಿನಿಟ್ನಾಗ ರಿಪೇರಿ ಮಾಡ್ತೀನಿ ಹೇಳ್ತೇನೆ ಜಸ್ಟ್ 1 ಮಿನಿಟ್ದಾಗ ಅಲ್ಲೋ ತಮ್ಮ ಅದು ಬಿಚ್ಚಲಕ್ಕೆ 1 ಮಿನಿಟ್ ಬೇಕು ನೀವ್ ಮಾಡ್ಸಂಗ ಅದು ನೋಡು ಫಸ್ಟ್ ಪೂರ ಒಳಗಿನ ಎಲ್ಲ ಬಿಚ್ಚಬೇಕು ಬಿಚ್ಚಿ ಕೈಗಾಗ ಹಿಡಿದು ನೋಡ್ಬೇಕು ಯಾವಾಗ ಹೋಗದ ಮತ್ತೆ ನೀ ಸುಮ್ಮನೆ ಅದು ಹೋಗ್ಯದ ಇದು ಹೋಗ್ಯದ ಅಂತ ಇಷ್ಟು ಊಚ ಮಾಡ್ಬೇಡು ತಮ್ಮ ಆದ್ರೆ ಅದು ಎಲ್ಲ ಅಂದಿಳಿದ್ರು ನಿಮ್ಮ ಮಗಳು ನಾ ಬರೋದ್ರಾಗೆ ಜಲ್ದಿ ಮಾಡು ನಮ್ಮ ಅಪ್ಪದ್ರ ಜಲ್ದಿ ಮಾಡು ಬೈತಾನಂತ ಅಂದಿದಳು ನಾ ಶುರು ಮಾಡ್ಬೇಕಂತ ಅತ್ತಾಗೆ ನೀವು ಬಂದ್ರು ನೋಡಿ ಹೌದೇನವ ಮಗಳ ನಾ ಬೈತೀನಂತ ಮಾಡಿಸ್ಕೊಂಡು ಬಂದೆ ಜಲ್ದಿ ಮಾಡ್ಸೋಡ್ ಹೋಗ್ಬೇಡ ನಿಮ್ಮ ಅವನ ರಿಪೇರಿ ಅಲ್ಲ ಆ ಮಗ ಪುಕ್ಕಟ ಮಾಡಲ್ಲ ರೊಕ್ಕ ತೋತಾನ ಅವ್ರ ನನ್ನ ಕಣ್ಣಿ ಕಾಣಕತ್ತದ ಅವ ಡೂಪ್ಲಿಕೇಟ್ ಹಣ ಒರಿಜಿನಲ್ ಅಲ್ಲ ಮಾಡಿಸ್ಕೊಂಡಿದ ಮೇಲೆ ಗೊತ್ತಾಗಬೇಕು ರಿಪೇರಿ ಆತ ಮೊದಲು ಆಮೇಲೆ ಕೊಡುದ ಹಿಂಗ ಮುಸ್ಕೊಂಡ್ಬಿಡ ಆತಪ್ಪ ಬಹಳ ನಾಜುಕ್ ಸ್ವಭಾವದವಳು ಆದ್ರ ನೀ ಎಲ್ಲೇನ ಗಡಬಣ್ಣಿಂದ ಈ ಅದ ಮೇಲೆ ಕಾಲ್ ಕೊಟ್ಟಂಗ ಅವ್ನ್ ಕಾಲ್ ಕೊಟ್ಟು ನಿಂದ್ರಬೇಡ ಚಂದ ಮಾಡಲ್ಲವ ನೀ ಗಡ್ಬಡ ಹಚ್ಚಬೇಡ ಆರಾಮ್ ಸರಿ ಕೂಡು ಫಸ್ಟ್ ಕ್ಲಾಸ್ ಮಾಡಿಸ್ಬೋ ಒಮ್ಮೆ ಮಾಡಿಸ್ಕೊಂಡು ರಿಪೇರಿ ಅಂದ್ರೆ 6 ತಿಂಗಳ ತನಕ ಖರಾಬ್ ಆಗ್ಬಾರ್ದು ನೋಡು ಚಂದ ಮಾಡ್ಸೋಣ ಬಾ ಜಲ್ದಿ ಮಾಡಿ ಕಳಿಸ್ತಪ್ಪ ಎಂತ ಹಣೆ ಬರ್ ನೋಡ್ರಿ ನಾನಿಲ್ಲ ಏನ್ ನಡುಬೇಕು ಬಂದಂಗ ಸುಮ್ಮ ಯಾವ ನಿನಗೇನು ಬಟ್ಟೆ ಅಲ್ಲನ ಅವ ಮಾಡಂದ್ರೆ ಹ್ಯಾಂಗ್ ಮಾಡ್ತಾನ ಅನ್ಬೇಕು ಮಾಡ್ಸೋಡಿದ್ಮೇಲೆ ನಿನ್ ಜೀವ ಚುಟ್ಟಿ ಅಲ್ಲ ತಮ್ಮ ರೊಕ್ಕ ದುಡ್ಡು ಹೇಳ್ರಿ ಸರ್ ನೀವು ಹುಚ್ಕೊಂಡೇನ್ರಿ ನಾವು ಹುಚ್ಚಿಗಂಡಿ ನೀವು ಎಲ್ಲರೂ ಶಾಲೆಗೆ ಅದಕ್ಕೆ ಕರ್ಕೊಂಬಂದ್ರೆ ಬೇಕಾಗಿಲ್ಲ ಅವನಿಗೆ ಬೇಕು ಅದಾವ ಎಲ್ಲ ಕೆಟ್ಟ ಕೆಟ್ಟ ಊಟ ಮೋನಾಲಿಸ ನಂಬರ್ ಐತ್ರಿ ಇದ್ರ ನನಗೆ ಗೊತ್ತೇ ನಿಮ್ ಕೈಲೇ ಮೊಬೈಲ್ ಕೊಟ್ರಿ ಎಲ್ಲ ನಂಬರ್ ಹುಡುಕ್ತೆಂಬುದು ನಾ ಅದಕ್ಕೆ ಯಾರಿಗೆ ತೋರ್ಸಲ್ರಿ ನನ್ನ ಮೊಬೈಲ್ ಈಗ ಯವ್ವ ಹೇಳಪ್ಪ ನೀ ಮತ್ತೆ ಯೋಸು ಕೊಡ್ಬೇಡ ಅರ್ಧ ಪೂರ ಅರ್ಧ ಇಟ್ಕೋ ಯಾಕಂದ್ರ 19 ಚಂದ ಆಯ್ತಂತಾರ ಅವ್ರು ಇವ್ರೆಲ್ಲ ಗ್ಯಾಸ್ ರಿಪೇರಿ ಮಾಡೋರು ಸಿಲಿಂಡರ್ ಒಪ್ಪರ್ ಮಾಡ್ರಿ ಎದಕ್ಕೆ 90 ಬರ್ತದಪ್ಪ ಯವ್ವ ಇದ್ರಾಗ ಅರ್ಧ ವಾಪಸ್ ಬರ್ತದ ಹೌದು ಅದಿಟ್ಟು ಕೊಟ್ಟು ಬಿಡಲ್ಲ ಮತ್ತ ನಾಳೆ ನಾನು ಚಾ ಕುಡ್ಲೇಬೇಕಾದ್ರೆ ನಾಗಾ ಮುದ್ರಿ ನಾಷ್ಟ ಕೊಡಲ್ಲ ನಿಮ್ಮ ಅವನು ಏನು ನಿಮ್ಮ ಮೌನ ಮಗ ಮತ್ತೆ ಯಾಕೆ ಬಂದಿ ಟೈಮ್ ಪಾಸ್ ಮಾಡ್ತಾ ಏ ತಮ್ಮ ಹಾ ಜಲ್ದಿ ರಿಪೇರಿ ಮಾಡ್ಕೊಡು ನಾನು ಹೊಟ್ಟೆ ಹೊಸ್ತದ ನೀವು ಹೋಗಿ ಮಾಡಕ್ ಬಂದಿದ್ದವ್ರು ನಾನು ನಾ ಹೋಗಿ ಬರ್ತಾವ ಇನ್ನ ಜಲ್ದಿ ಮಾಡ್ಸು ಎಷ್ಟು ಮಾಡಿ ನಮ್ಮ ಅಪ್ಪಗ ಅರ್ಜೆಂಟ್ ಐತೆ ಜಲ್ದಿ ರಿಪೇರಿ ಮಾಡ್ಬಿಡು ಏ ವೀಣಾ ನೀ ಹೇಳೋಕ್ಕಿಂತ ಮೊದಲೇ ರೆಡಿ ಮಾಡಿ ಇಟ್ಟಿ ನೋಡು ತಗೋ ಸರಿ ಅಂದಂಗ ಬಿಲ್ ಎಷ್ಟಾತ ಇಲ್ಲ ನೋಡು ವೀಣಾ ನಿನ್ನಂತ ಹುಡುಗಿ ಹತ್ರ ಬಿಲ್ ಉಸ್ಕೊಳೋದಂದ್ರೆ ನಮಗೆ ಮನ್ ತಪ್ಪಲ್ಲ ಸಂಜೆ ಕಡೆ ನಡಿಬೇಕಲ್ಲ ನಮಗೆ ಅಯ್ಯ ಅಡ್ಡಿಲ್ ನೋಡ ಅಲ್ಲ ಕುಡಿಯಾಗ ಕಾಲ ಬಿದ್ರು ಮ್ಯಾಗ ದೋಸ್ತಿ ಇರ್ಲಿ ಅನ್ನೋದು ಬೇಡ ಎಷ್ಟು ಬಿಲ್ ಆತ ಹೇಳ ಸರಳ ಹೇಳ ಕೊಡ್ತೀನಿ ಏನ್ ಹೆಚ್ಚಿಗೇನಾಗಿಲ್ಲ ವೀಣಾ ಖಾಲಿ 77 ರೂಪಾಯಿ ಆಗೈತೆ ನೋಡು ಇದೇನಾ ಏಳು ಬೀಳು ಅಯ್ಯ ಸ್ವಲ್ಪ ಹೆಚ್ಚು ಮಾಡಿ ಇಲ್ಲ ಕಡಿಮೆ ಮಾಡ ನಾನು ಹೆಚ್ಚಿಗೆ ಮಾಡ್ಬೇಕಂದಿದ್ದ ಕಡಿಮೆ ಮಾಡ್ಬೇಕಂದಿದ್ದ ಆದ್ರ 7 ಅಂಕಿಗೆ ಮಹತ್ವ ಐತಿ ನೋಡು ಅದ್ರೊಟ್ಟು ಮಹತ್ವ ಬೇರೆ ಯಾವ ಅಂಕಿಗೆ ಇಲ್ಲ ನೋಡು ಏನೈತೆ ಅಂತ ಮಹತ್ವ ನೋಡಿ ಒಂದು ವಾರದಾಗ ಎಷ್ಟು ದಿನಗಳು ಇರ್ತಾವ ಹೇಳು 7 ದಿನಗಳು ಇರ್ತಾವ ಮತ್ತ ಸಂಗೀತದ ಸ್ವರಗಳು ಎಷ್ಟು 7 ಇರ್ತಾವ ಹಂಗ ಸಪ್ತ ನದಿಗಳು ಎಷ್ಟು 7 ಅದ್ರಿಂದ ಗಂಡ ಹೆಂಡತಿ ಇಬ್ರು ತುಳಿತಾರ ಜೋಡಿಲೆ 7 ಹೆಜ್ಜೆ ಅದಕ್ಕೂ ಸಪ್ತಪದಿ ಅಂತ ನೋಡ ರೀತಿಲಿ ಈಗ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ ಹೇಳೇನ್ಲಿಗ ಇಟ್ಕೋತಿಲ್ಲ ಆಗ ಅಲ್ಲ ಹಂಗಾರ ಈ ಹೇಳಿಕೆ ಮಹತ್ವ ಇದ್ದಿದ್ದು ಗೊತ್ತಿದ್ದಿಲ್ಲ ನೋಡು ಈಗ ಗೊತ್ತಾಯ್ತಲ್ಲ ಗೊತ್ತಾತ ಹಂಗಾರ ತಗೋ ರೊಕ್ಕ ತಗೋ ಅಂದಂಗ ನಿಮ್ದು ಆಗೈತೇನ್ರಿ ಏನ್ರಿ ಇದು ಆಗುದ ಅಲ್ಲ ರೊಕ್ಕ ತಗೋಬೇಕು ಆಗೈತೆ ಕೇಳ್ತ ನೋಡು
ಅದೇ ರೀ 4 ಮಂದಿ ಕೂಡಿ ಹಿಂಗ್ ಒಗಿತಾರ ರಾತ್ರಿ ಕತ್ತಲಾಗ ಲೈಟ್ ತೆಗೆದ ಏನೋ ಸಪ್ಪಳ ಮದ್ವೆ ಅನ್ನಕತ್ತೇನ ಆಗೈತಿ ನಿಂದು ನಮ್ಮ ದಿನ 4ನೇದು ಆಗಿಲ್ರಿ 4ನೇದು ಹಾ ರೀ ನಾ 5ನೇದಕ್ಕೆ ಈಗ ಇಲ್ರಿ 3 ಕನಸಿನಾಗ ಆಗ್ಯಾವ್ರಿ ಅದಕ್ಕೆ ನಿಮಗ್ ಕೇಳಿದ್ರಿ 20 ರೂಪಾಯಿ ಕೊಡ್ತೀನಿ ಲವ್ ಮಾಡು ನಾನೇ 20 ರೂಪಾಯಿ ಕೊಟ್ಟಿನಿ ಲವ್ ಮಾಡು 2 ದಿನ ಮಾಡು ಅದ್ರ ನೀ ಹತ್ತು ತಗೋ ಹತ್ತು ತಗೋ ಎಂಜಾಯ್ ಮಾಡಿ 5 ದಿವಸ ಲವ್ ಮಾಡು ಬರ್ತೀಯಾ ಶೆಟ್ಟಿ ಬಾ ಶೆಟ್ಟಿ ಏನ್ಡೇನಾ ಕೊಟ್ಟಬಿಲ್ಲೇನಾ ಬ್ಯಾಡ ಇಲ್ಲಿ ಮುಂದೋ ಮಾಡೋಲ್ಲ ಕೊಟ್ಟಬಿಲ್ಲ ಹಂಗಾರ ಏನದು ನಿಂದು ಆಸೆ ಹೇಳಕತ್ತಿದ ಆಸೆ ಏನದು ಅದೇ ನಾವಿಬ್ರು ಕೂಡಿ ಲಗ್ನ ಮಾಡ್ಕೊಂಡು 7 ದಿನ ಮಂಚದ ಮೇಲೆ ಮ್ಯಾಕ್ 7 ಮಂಕೊಂಡು ಹಾ ಅಯ್ಯ ನಿನ್ನ ಮುಲ್ಲಂಗಿ ಮುಖದವನ ಮತ್ ನಿನಗೆ ಮಂಚ್ ಬೇಕೇನ ಅವಾಗ ಹೇಳಕತ್ತಿ ಶೆಡ್ ಅಂತ ಮತ್ ಮಂಚ್ ಬೇಕೆ ಮ್ಯಾಗಿ ಅಲ್ಲ ಇಲ್ಲಿ ಶೆಡ್ ಏನ ಪಿಕ್ಚರ್ ಕಂಟಿ ಐ ಕಪ್ಪಿ ಗಿಪ್ಪಿ ಬರಂಗಿಲ್ಲ ನಾಟಕ ಬುಕ್ ಮಾಡಿ ಬರ್ತೀನಿ ನೋಡಿ ಒಂದು ಹಾಡಾನ ಹಂಗಾರ ನಮ್ಮ ಗಿಚ್ಚಿ ಗಿಲಿಗಿಲಿ ಸುಗನಿಯದ ಡಿಂಡಿನೀನ ಎಷ್ಟಂತ ಮರೆಸಲಿ ನಿನ್ನ ಏಕಿ ತೊಂಡೆಕಾಯಿಯ ಚಂದುಟಿ ಹೆಣ್ಣ ಕೌಳಿ ಹಣ್ಣಿನಂಗ ನಿನ ಕಣ್ಣ ಮಹಾರಾಷ್ಟ್ರ ಮಲ್ಲಿಗೆ ಹೂವ ರಿಪೇರಿ ಆಗಿತ್ತು ಹೋಗ್ಬತ್ತೀಯಾ ಟಾಟಾ 2 ಸಾವಿರ ಬೇಕು ನಿನ್ನ ಬಾಯಾಗ ಊಟ ನನ್ನ ಮನಸ್ಸಿದ್ದಂಗೆ ಐತಿ ಆ ತಂಬೂರಿ ಜಾಗ ಬಿಡಿಸಿ ಅವನ ಮೇಲಿನ ಮನಸ್ಸು ಖರಾಬ್ ಮಾಡಿ ಆ ಸೀಟ್ನ ನಾ ಹಿಡ್ಕೋಬೇಕ್ರಿ ಹಂಗಾರ ಮಾಡಿ